ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಲವ್ ಸ್ಟೋರಿ ಮೂವಿನ ತಗೊಂಡ್ಬಂದಿದ್ದೀನಿ. ನಾರ್ಮಲ್ ಲವ್ ಸ್ಟೋರಿ ಅಲ್ಲ, ಟ್ರಯಾಂಗಲ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಕೆಲವೊಂದು ಲವ್ ಸ್ಟೋರೀಸ್ ನ ನೋಡಿದಾಗ ಒಂದು ಆ ಮೂವಿನಲ್ಲಿ ಹ್ಯಾಪಿ ಎಂಡಿಂಗ್ ಇರುತ್ತೆ ಅಥವಾ ಸ್ಯಾಡ್ ಎಂಡಿಂಗ್ ನ ಕೊಟ್ಟಿರ್ತಾರೆ. ಎರಡೂ ಅಲ್ಲದೆ ಒಂದು ಕನ್ಫ್ಯೂಷನ್ ಅಲ್ಲಿ ಬಿಟ್ಬಿಡ್ತಾರಲ್ಲ ಕೆಲವೊಂದು ಮೂವೀಸ್. ಆ ಲಿಸ್ಟ್ ಗೆ ಸೇರೋದೆ ಇವತ್ತು ನಾವು ನೋಡೋ ಈ ಮೂವಿಯ ಹೆಸರು ಇಫ್ ವಿ ವೇರ್ ಅ ಸೀಸನ್ ಅಂತ. ಸಿಂಪಲ್ ಆಗಿ ಒನ್ ಲೈನರ್ ಹೇಳ್ಬೇಕಂದ್ರೆ, ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರೋ ಇಬ್ಬರ ಮಧ್ಯೆ ಲವ್ ಅನ್ನೋ ಒಂದು ವಿಷಯ ಅಡ್ಡಿ ಬರುತ್ತೆ. ಆತರ ಬಂದ್ಮೇಲೆ ಅವ್ರ ಲೈಫ್ ಅಲ್ಲಿ ಏನ್ ಪ್ರಾಬ್ಲಮ್ ಆಯ್ತು, ಕೊನೆಗೆ ಅವ್ರು ಸೇರ್ತಾರ ಇಲ್ವಾ ಅಂತ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೇಳಿರೋ ಮೂವಿನೇ ಇವತ್ತು ನಾವು ನೋಡಿ ಕೊರಿಯನ್ ಮೂವಿ. ಸೊ ಮಿಸ್ ಮಾಡ್ಕೊಳ್ಳೋದು ಬೇಡ, ಬನ್ನಿ ಈ ತರ ಒಂದು ಒಳ್ಳೆ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ನಮ್ ಚಾನಲ್ ಗೆ ಹೊಸದಾಗಿ ನೀವು ವಿಸಿಟ್ ಮಾಡೋ ತರ ಆದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ, ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಇನ್ ಕೇಸ್ ಫಾಲೋ ಮಾಡದೇ ಇರೋರು ನನ್ನ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದೊಂದ್ಸತಿ ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಶನ್ ಬರಲ್ಲ, ಬಟ್ ವಾಟ್ಸ್ಆಪ್ ಕಡೆಯಿಂದ ಖಂಡಿತ ಬಂದೇ ಬರುತ್ತೆ. ಅದ್ರ ಮುಖಾಂತರ ಕೂಡ ನೀವು ನಮ್ಮ ಚಾನೆಲ್ ನ ರೀಚ್ ಮಾಡಬಹುದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಸ್ಕೂಲ್ಗೆ ಫಸ್ಟ್ ಡೇ ಹೋಗ್ತಾ ಇರೋದನ್ನ ತೋರಿಸ್ತಾರೆ. ಈ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿಸ್ಕೊಂಡ್ ಬರ್ತಾರಲ್ಲ, ಆತರ ಬರ್ಬೇಕಾದ್ರೆ ಹುಡುಗರೆಲ್ಲ ಮಾತಾಡ್ಕೊಂಡ್ ಬರ್ತಾರೆ. ಇವತ್ತು ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ ಅಲ್ವಾ, ಕ್ಲೈಮೇಟ್ ಚೆನ್ನಾಗಿರೋ ತರನೇ ನಮ್ ಕ್ಲಾಸ್ ಅಲ್ಲಿ ಹೆಣ್ಮಕ್ಳು ಕೂಡ ಸೂಪರ್ ಆಗಿರ್ಬೇಕು ಅಂತ ಮಾತಾಡ್ಕೊಂಡು ಹೋಗ್ತಾರೆ. ಹಂಗೆ ಈ ಕಡೆ ನಮ್ ಹೀರೋಯಿನ್ ನ ಕೂಡ ತೋರಿಸ್ತಾರೆ. ಸೂಪರ್ ಆಗಿ ಸ್ಲೋ ಮೋಷನ್ ಅಲ್ಲಿ ಸೈಕಲ್ ನ ತುಳ್ಕೊಂಡ್ ಬರ್ತಾ ಇದ್ದಾಳೆ. ಖುಷಿಯಾಗೆ ಬಂದ್ಲು, ಬಟ್ ಇವಾಗೆ ಅವಳಿಗೆ ಸ್ವಲ್ಪ ಭಯ ಆಗೋದು. ಯಾಕಂದ್ರೆ ಸೈಕಲ್ ಅಲ್ಲಿ ಬ್ರೇಕ್ ಇಲ್ಲ. ಅಯ್ಯೋ ಬಿಟ್ಬಿಡ್ತೀನಿ, ಸೈಡ್ ಹೋಗಿ ಅಂತ ಹೇಳಿ ತುಂಬಾ ಸ್ಪೀಡ್ ಆಗಿ ಬರ್ತಾ ಇರ್ತಾಳೆ. ಅವಳು ಸ್ಪೀಡ್ ಆಗಿ ಬಂದಿಲ್ಲ ಅಂದ್ರೂ ಸಿಚುವೇಶನ್ ಹತ್ರ ಆಗುತ್ತೆ. ಯಾಕಂದ್ರೆ ಅದಂತೂ ಸ್ಲೋಪ್ ಆಗಿರೋ ತರ ರೋಡು. ನಮ್ ಇಂಡಿಯನ್ಸ್ ಗೆ ಸ್ವಲ್ಪ ಬುದ್ಧಿ ಜಾಸ್ತಿ ಅಲ್ವಾ, ಟಕ್ಕಂತ ಕಾಲ್ನ ಕೆಳಗಡೆ ಬಿಟ್ಬಿಟ್ಟು ಸ್ವಲ್ಪ ಗಾಯ ಆದ್ರೆ ಪರವಾಗಿಲ್ಲ ಅಂತ ನಿಲ್ಲಿಸ್ಬಿಡ್ತೀವಿ. ಆದ್ರೆ ಪಾಪ ಹುಡುಗಿಗೆ ಅಷ್ಟು ಬುದ್ಧಿ ಇಲ್ಲ, ಬೀಳೋ ತರ ಹೊರಟೋದ್ಲು ಕೆಳಗಡೆ. ಬಂದ್ ನಮಗೆಲ್ಲಿ ಡಿಕ್ಕಿ ಹೊಡೆದ್ ಬಿಡ್ತಾಳೆ ಅಂತ ಅಕ್ಕಪಕ್ಕದವರೆಲ್ಲ ಓಡೋದ್ರು. ಆದ್ರೆ ಇದನ್ನ ಅನ್ಕೊಳ್ದೆ ನಮ್ ಹೀರೋ ಕೂಡ ಯಾರು ಹುಡುಗಿ ಹತ್ರ ಕಿಚ್ಕೊಂಡ್ ಬರ್ತಿದ್ದಾಳೆ ಅಂತ ಗಮನಿಸ್ಬಿಟ್ಟ. ಅವಳ ಸೈಕಲ್ ಒಂದ್ ಕಡೆ ಬೀಳೋದು, ಅವಳ ಬ್ಯಾಗ್ ಒಂದ್ ಕಡೆ ಬೀಳೋದು, ಅವಳೊಂದ್ ಕಡೆ ಹಾರ್ಕೊಂಡ್ ಹೋಗೋದು. ಯಾವ್ದೇ ಫಿಲ್ಮ್ ಅಲ್ಲಾದ್ರೂ ಹೀರೋ ಬಿಟ್ಬಿಡ್ತಾನ ಹೀರೋಯಿನ್ ಕೆಳಗಡೆ ಬೀಳೋದಕ್ಕೆ. ಅದೇ ತರ ಇದ್ರಲ್ಲಿ ಕೂಡ ಅವನು ಹೋಗಿ ಲಬಕ್ ಅಂತ ಕ್ಯಾಚ್ ಇಟ್ಕೊಂಡ. ಹಂಗೆ ಒಬ್ರಿಗೊಬ್ರು ಐಸ್ ಮೀಟ್ ಆಗುತ್ತೆ. ಇದ್ರಲ್ಲೇ ಗೊತ್ತಾಗುತ್ತೆ ಫಸ್ಟ್ ಲುಕ್ ಅಲ್ಲೇ ಅವ್ರಿಗೆ ಲವ್ ಆಗೋಯ್ತು ಅಂತ. ಇಲ್ಲ, ಅದು ಸುಳ್ಳು. ಇವಾಗ್ಲೇ ನಮಗ್ ಗೊತ್ತಾಗೋದು ಇವರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ. ಹೀರೋ ನೋಡಿದ ತಕ್ಷಣ ಕೇಳ್ತಾನೆ, ಇನ್ನು ನಿನ್ ಸೈಕಲ್ ಯಾವಾಗ ಓಡಿಸೋದನ್ನ ಕಲ್ತಿಲ್ವಾ, ಅರ್ಧಂಬರ್ಧ ಕಲ್ತ್ಕೊಂಡೇ ಓಡಿಸ್ತಾ ಇದೀಯ ಅಂದಾಗ ಅವಳ ಅಂತಾಳೆ, ನಿನ್ಗಿಂತ ಚೆನ್ನಾಗಿ ನಾನು ಓಡಿಸ್ತೀನಿ, ಬಾಯ್ ಮುಚ್ಕೊಂಡಿರೋ ಅಂತ. ಆಮೇಲೆ ಅವ್ನ್ ಕೂಡ ಸರಿ ಬಿಡು, ಮತ್ತೆ ನೋಡಿ ತುಂಬಾ ದಿನ ಆಯ್ತು, ಹೆಂಗಿದ್ಯಾ, ಏನ್ ಮಾಡ್ತಾ ಇದೀಯಾ ಅಂತ ತುಂಬಾ ಖುಷಿಯಾಗಿ ಮಾತಾಡಿಸ್ತಾನೆ. ಆಕ್ಚುಲಿ ಇವರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅನ್ನೋದಕ್ಕಿಂತ ಹುಟ್ಟದಾಗಿಂದ ಫ್ರೆಂಡ್ಸ್ ಅಂತ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೇನೋ. ಪಕ್ಕದ ಮನೆ ಒಟ್ಟಿಗೆ ಹುಟ್ಟಿರ್ತಾರೆ. ಅವ್ರಿಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕಂದ್ರೂ ಒಟ್ಟಿಗೆ ಮಾಡೋದು. ಆತರ ಜೊತೆಗೆ ಬೆಳೆದಿರೋರು. ಸ್ಕೂಲ್ ಕೂಡ ಜೊತೆಗೆ ಹೋಗಿರ್ತಾರೆ. ಪಕ್ಕದ ಮನೆನೇ ಅಲ್ವಾ, ರೂಮ್ ಹತ್ರ ವಿಂಡೋ ಕೂಡ ಪಕ್ಕದಲ್ಲೇ ಇರುತ್ತೆ. ಅದ್ರಲ್ಲಿ ಒಂದು ಪೇಪರ್ ಗ್ಲಾಸಸ್ ಇರುತ್ತಲ್ಲ, ಅದ್ರಲ್ಲಿ ಒಂದು ಸಣ್ಣ ಬೆಲ್ ತರ ಮಾಡಿ ಒಂದು ಹಗ್ಗ ಕಟ್ಬಿಟ್ಟು ಈ ಕಡೆ ಒಂದು ಆ ಕಡೆ ಒಂದು ಕಟ್ಟಿರ್ತಾರೆ. ಒಬ್ರಿಗೊಬ್ರು ಕರ್ಕೋಬೇಕು ಮಾತಾಡ್ಕೋಬೇಕಂದ್ರೆ ಇದ್ರಲ್ಲಿ ಸಿಗ್ನಲ್ ಕೊಡೋದು. ಹಂಗೆ ದಿನಗಳು ಸಾಗಿರುತ್ತೆ. ಈಗ ಅವ್ರಿಗೊಂದು ಏಜ್ 14 years ಆಗಿರುತ್ತೆ. ಟೀನೇಜ್ ಬಂದ್ಮೇಲೆ ನಾಚಿಕೆ ಗಿಚ್ಕೆ ಅನ್ನೋದೆಲ್ಲ ಕಾಮನ್ ಅಲ್ವಾ. ಅದ್ರಲ್ಲಿ ಅವ್ನ್ ಕ್ಯಾಶುವಲ್ ಆಗಿ ಸ್ನಾನ ಮಾಡ್ಕೊಂಡು ಬಂದಿರ್ತಾನೆ. ಅವಳು ವಿಂಡೋ ಹತ್ರ ಟೈಮಲ್ಲಿ ಬಂದಿರ್ತಾಳೆ. ಅವನ ಹತ್ರ ಬಟ್ಟೆ ಹಾಕ್ತಾ ಇರೋದನ್ನ ನೋಡ್ಬಿಟ್ಟು ಅವಳಿಗೆ ಟೆನ್ಷನ್ ಆಗೋಯ್ತು. ಅಲ್ಲಿರೋ ಗೊಂಬೆನೆಲ್ಲ ಎತ್ತಿ ಬಿಸಾಕ್ಬಿಟ್ಟು ಕಿರ್ಚ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇವ್ನ್ಗೇನ್ ಅರ್ಥ ಆಗ್ತಿಲ್ಲ, ಇವಳಿಗೇನಾಯ್ತು, ಯಾಕೆ ಈ ತರ ಆಡ್ತಿದ್ದಾಳೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಡೇ ಅವಳು ತುಂಬಾ ಖುಷಿಯಾಗಿ ವಿಂಡೋ ಹತ್ರ ನಿಂತ್ಕೊಂಡು ಅವನ ಹತ್ರ ಮಾತಾಡ್ಬೇಕು ಅಂತ ಟ್ರೈ ಮಾಡ್ತಾಳೆ. ಆದ್ರೆ ನಿನ್ನೆ ಅವಳು ಮಾಡಿದ್ದಕ್ಕೆ ಅವ್ನ್ ಕೋಪ ಪಟ್ಕೊಂಡು ಟಕ್ಕಂತ ವಿಂಡೋನ ಮುಖದ ಮೇಲೆನೆ ಕ್ಲೋಸ್ ಮಾಡ್ಬಿಟ್ಟ. ಅವಳಿಗೆ ಅದರಿಂದ ಟೆನ್ಷನ್ ಆಗೋಯ್ತು. ಈ ತರ ಒಂದು ಈಗೋ ಇಂದನೇ ಅವರು ಮಾತನ್ನ ಬಿಟ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಇವತ್ತೇ ಫಸ್ಟ್ ಟೈಮ್ ಈ ತರ ಒಂದು ಸೈಕಲ್ ಆಕ್ಸಿಡೆಂಟ್ ಇಂದ ಮೀಟ್ ಮಾಡ್ಕೊಂಡ್ರು, ಮತ್ತೆ ಮಾತಾಡ್ಕೊಂಡ್ರು. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ತೋರಿಸ್ತಾರೆ. ಇವ್ನ್ ಪಾಡಿಗೆ ಇವನು ಸೈಕಲ್ ಎತ್ಕೊಂಡು ಹೋಗ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಹೀರೋಯಿನ್ ಕೂಡ ಮನೆಯಿಂದ ಹೊರಗಡೆ ಬರ್ತಾಳೆ. ಇವನ ನೋಡಿದ ತಕ್ಷಣ ಇವಳ ಸೈಕಲ್ ಮೇಲೆ ಕೈ ಇಟ್ಬಿಟ್ಟು ಹೇಳ್ತಾಳೆ, ನಿನಗೆ ಗೊತ್ತು ನನ್ನ ಸೈಕಲ್ಗೆ ತುಂಬಾನೇ ಗಾಯ ಆಗಿದೆ ಅಂತ, ಅದನ್ನೀಗ ನಾನು ಹೊರಗಡೆ ಎತ್ಕೊಂಡೋಕ್ ಆಗಲ್ವಂತೆ, ಅದನ್ನ ಕಂಪ್ಲೀಟ್ ಆಗಿ ರೆಡಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ಏನಿಲ್ಲ ಸುಮ್ನೆ ಹೇಳ್ದೆ, ಎನಿವೇಸ್ ಓಕೆ ಕ್ಲಾಸ್ ಅಲ್ಲಿ ಮೀಟ್ ಮಾಡೋಣ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೆಲ್ಪ್ ಕೇಳ್ತಾ ಇರೋದು. ಅದವ್ನ್ಗೆ ಅರ್ಥ ಆಗದೆ ಇರುತ್ತಾ. ಅವನು ಸರಿ ನಾನು ಕ್ಲಾಸ್ಗೆ ತಾನೆ ಹೋಗ್ತಾ ಇರೋದು, ಬಾ ಕುತ್ಕೋ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಟೈಮಲ್ಲಿ ಅವ್ನ ಕೈನ ನೋಡಿದಾಗ ಕೈಗೆ ಬ್ಯಾಂಡೇಜ್ ಕಟ್ಕೊಂಡಿರ್ತಾನೆ. ನೆನ್ನೆ ಅವಳನ್ನ ಹಿಡಿದ್ನಲ್ಲ, ಆ ಫೋರ್ಸ್ ಅಲ್ಲಿ ಕೈನ ಸ್ವಲ್ಪ ಟ್ವಿಸ್ಟ್ ಆಗಿರುತ್ತೆ. ಸೊ ಬ್ಯಾಂಡೇಜ್ ಕಟ್ಕೊಂಡಿರ್ತಾನೆ. ಅವ್ಳು ನೋಡ್ಬಿಟ್ಟು, ನಿನ್ ಕೈಗೆ ಗಾಯ ಆಗಿದೆ, ನೀನ್ ಹೆಂಗ್ ಓಡಿಸ್ತೀಯಾ, ನೀನ್ ಹಿಂದ್ಗಡೆ ಕುತ್ಕೊ, ನಾನ್ ಸೈಕಲ್ ಓಡಿಸ್ತೀನಿ ಅಂತ ಇವಳೆ ಸೈಕಲ್ ಓಡಿಸ್ಕೊಂಡು ಹೋಗೋದು. ಅವ್ನ ಹಿಂದ್ಗಡೆ ಕುತ್ಕೊಂತಾನೆ. ಆದ್ರೆ ಅವ್ನ್ಗೆ ಹೆಂಗ್ ಹಿಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ತಿಕ್ಕಾಡ್ತಾ ಇರ್ತಾನೆ ಕೈನ ಈ ಕಡೆ ಆ ಕಡೆ ಅಂತ. ಅದನ್ನ ಅವಳು ಮುಂದ್ಗಡೆ ಇರೋ ಮಿರರ್ ಅಲ್ಲಿ ನೋಡ್ಬಿಟ್ಲು. ಬೇಕಂತ ಒಂದು ಬ್ರೇಕ್ ನ ಹಾಕ್ತಾಳೆ ನೋಡಿ. ಅವ್ನ ಹೋಗ್ಬಿಟ್ಟು ಹಂಗೆ ಲಬಕ್ ಅಂತ ಹಿಡ್ಕೊಂಡ್ಬಿಟ್ಟ. ನ್ಯಾಯವಾಗಿ ಹಿಡ್ಕೊಂಡ್ ಕೂತ್ಕೊ, ಆಮೇಲೆ ಬಿದ್ಗಿದ್ ಹೋಗ್ಬಿಟ್ಟಿಯಾ ಅಂತ ಹೇಳಿದಾಗ ಅವ್ನ ಹಂಗೆ ಅವಳು ಹಾಕೊಂಡಿರೋ ಬ್ಯಾಗ್ ನ ಗಟ್ಟಿಯಾಗಿ ಹಿಡ್ಕೊಂಡ್ ಬರ್ತಾನೆ. ಅವಳಂಗೆ ಹುಷಾರಾಗಿ ಸೈಕಲ್ ನ ಓಡಿಸ್ಕೊಂಡು ಹೋಗ್ತಾಳೆ. ಇದೇ ತರನೇ ಮತ್ತೆ ಅವ್ರ ಮಧ್ಯ ಕಾನ್ವರ್ಸೇಷನ್ ಸ್ಟಾರ್ಟ್ ಆಯ್ತು. ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ಕೊಳ್ಳಕ್ಕೆ ಶುರು ಮಾಡಿದ್ರು. ಅವ್ಳು ಮತ್ತೆ ವಿಂಡೋ ಹತ್ರ ಹೋಗ್ಬಿಟ್ಟು, ಹೇಯ್ ಮ್ಯಾಕ್ಸ್ ಬುಕ್ ಎಲ್ಲೋ ಇದೆ ಅಂತ ಕೇಳಿದ್ರೆ ಅವನಿಗೆ ನಿದ್ದೆ ಕಣ್ಣಲ್ಲಿ ಬಂದು ಮ್ಯಾಕ್ಸ್ ಬುಕ್ ನ ಎತ್ತಿ ಬಿಸಿರ್ತಾನೆ, ಎತ್ಕೋ ಹೋಗು ಅಂತ. ಮತ್ತೆ ಡೈಲಿ ಸ್ಕೂಲ್ ಹೋಗ್ಬೇಕಂದ್ರೂ ಇಬ್ರು ಜೊತೆಗೆ ಸೈಕಲ್ ಅಲ್ಲಿ ಹೋಗ್ಬಿಟ್ಟು ಸೈಕಲ್ ಅಲ್ಲಿ ಬರೋದು. ಅವತ್ತೊಂದಿನ ಒಂದ್ ಸೈಕಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ಳು ನಿಲ್ಸ್ಬಿಟ್ಟು ಸರಿಯಾಗಿ ಬೈತಾ ಇರ್ತಾಳೆ. ನಿನಗೆ ನೆನ್ನೆ ಹೇಳಿದೀನಿ ಫಸ್ಟ್ ಸೈಕಲ್ ನ ಸರ್ವಿಸ್ ಬಿಡು ಅಂತ, ಸೆಂಟ್ರಲ್ ಏನಾದ್ರು ಆದ್ರೆ ಯಾರೋ ಜವಾಬ್ದಾರಿ, ಇವಾಗ್ಲೇ ಸ್ಕೂಲ್ ಲೇಟ್ ಆಗಿದೆ ಏನೋ ನೀನು ಅಂದಾಗ ಅವನಂತಾನೆ, ಅಯ್ಯೋ ಅಮ್ಮ ತಾಯಿ ನೀನ್ ಮತ್ತೆ ಬಯಕ್ಕೆ ಶುರು ಮಾಡ್ಬಿಟ್ಟ, ನೀನ್ ಬಾಯ್ಟ್ಕೊಂಡು ಸ್ವಲ್ಪ ಸುಮ್ನೆ ಇರೋ ಅಂತ ಅವಳು ಸ್ಕಾಫ್ ನ ಎತ್ತಿ ಹಂಗೆ ಅವ್ಳು ಬಾಯೆಲ್ಲ ಮುಚ್ಬಿಟ್ಟು ನಡಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಜಾಲಿಯಾಗಿ ಸೈಕಲ್ ತುಳ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ಬೆಳಗ್ಗೆ ಅವಳು ಹೆಂಗ್ ಅಡ್ಡ ಭಯ ಹಾಕಿದ್ಲು. ಇವಾಗ
ಇವಾಗ ಹಂಗೆ ನಡೀತದೆ, ಸೈಕಲ್ ರಿಪೇರ್ ಆಗೋಯ್ತು ಅಷ್ಟೇ. ಸೆಂಟರ್ ರೋಡ್ ಅಲ್ಲಿ ನಿಂತಿದ್ದಾರೆ, ಸ್ಕೂಲ್ ಬೇರೆ ಟೈಮ್ ಆಗ್ತಿದೆ. ಮತ್ತೆ ಅವಳು ಬಯಕೆ ಶುರು ಮಾಡ್ಬಿಟ್ಲು, ಎಲ್ಲ ನಿನ್ನಿಂದಾನೆ, ನಿನ್ನೆ ಸರ್ವಿಸ್ ಮಾಡ್ಸಿದ್ರೆ ನಮ್ಗೆ ಇವಾಗ ಗತಿ ಬರ್ತಾ ಇತ್ತ ಅಂತ ಬೈದಾಗ ಅವನು ಸರಿ ಇವಾಗ ಏನಕ್ಕೆ ಹತ್ರ ಬೈತಾ ಇದೀಯಾ, ಇರು ಒಂದ್ ನಿಮಿಷ ಅಂತ ಹೇಳಿ ಅವ್ಳ ಕಾಲಲ್ಲಿರೋ ಶೂಲೇಸ್ ನ ಟೈಟ್ ಆಗಿ ಕಟ್ಬಿಟ್ಟು ನನ್ನ ಹತ್ರ ಒಂದು ಐಡಿಯಾ ಇದೆ ಓಡು ಅಂತ ಹೇಳ್ತಾನೆ. ಅವಳಿಗೇನ್ ಅರ್ಥ ಆಗಿಲ್ಲ, ಆದ್ರೆ ಇವ್ನು ಹೇಳೋದೇ ತಡ ಅಂತ ಹೇಳಿ ಓಡಕ್ಕೆ ಶುರು ಮಾಡ್ಬಿಟ್ಟ. ಇವಳು ಎದ್ದು ಬಿದ್ದು ಓಡೋಗ್ತಾಳೆ. ಬಟ್ ಎಷ್ಟೇ ಸ್ಪೀಡ್ ಆಗಿ ಓಡ್ ಬಂದ್ರು ಗೇಟ್ ಹಾಕ್ಬಿಟ್ರು, ಇವಾಗ ಒಳಗಡೆ ಬಿಡ್ತಾ ಇಲ್ಲ. ಆದ್ರಿಂದ ಕಳ್ತನವಾಗಿ ಗೋಡೆ ಜಂಪ್ ಮಾಡಿ ಹೊಟ್ಟೋಗೋಣ ಅಂತ ಹೇಳಿ ಗೋಡೆ ಜಂಪ್ ಮಾಡಕ್ಕೆ ಹೋಗ್ತಾರೆ. ಆದ್ರೆ ಹೈಟ್ ಆಗಿರೋದ್ರಿಂದ ಪಾಪ ಹೀರೋ ಹಂಗೆ ಬಗ್ಗಿದ್ರೆ ಅವಳ ಹಂಗೆ ಅವ್ನ್ ಬೆನ್ ಮೇಲೆ ಹತ್ತಿ ಮೂತಿ ಮೇಲೆಲ್ಲ ಕಾಲಿಟ್ಟು ತುಳಿದು ಹೆಂಗೋ ಗೋಡೆ ಹತ್ಬಿಟ್ಲು. ಇನ್ನೇನ್ ಆ ಕಡೆ ಜಂಪ್ ಮಾಡ್ಬೇಕನ್ನೋಷ್ಟ್ರಲ್ಲಿ ಕಾಂಪೌಂಡ್ ಒಳಗಡೆ ಒಬ್ಬ ಯಾರಿಗೂ ಗೊತ್ತಿಲ್ಲದೆ ಅಲ್ಲಿ ಸ್ಮೋಕ್ ಮಾಡಕ್ಕಿಂತ ಸಿಗರೆಟ್ ನೆತ್ತಿ ಬಾಯಲ್ಲಿ ಇಟ್ಕೊಂಡಿರ್ತಾನೆ. ಇವಳು ಅವನನ್ನ ನೋಡಿ ಶಾಕ್ ಆಗಿ, ಅವ್ನ್ ಇವಳನ್ನ ನೋಡಿ ಶಾಕ್ ಆಗಿ ಅಂತ ಕೂತಿರ್ತಾರೆ. ಇವಳನ್ನ ನೋಡಿದ ಬೈದಲ್ಲಿ ಅವ್ನ್ ಸಿಗರೆಟ್ ನೆತ್ತಿ ಸೈಡ್ ಗೆ ಹಾಕ್ಬಿಟ್ಟ. ಹೀರೋಯಿನ್ ಕೂಡ ಶಾಕಿಂಗ್ ಅಲ್ಲಿ ಇದ್ಲಲ್ಲ, ಆ ಕಡೆ ಹೀರೋ ಹತ್ತೋ ಫೋರ್ಸ್ಗೆ ಹೀರೋಯಿನ್ ಸಪೋರ್ಟ್ ಇಟ್ಕೊಂತಾರೆ ಅಂತ ನೋಡಿದ್ರೆ ಹೀರೋಯಿನ್ ನ ಕೆಳಗಡೆ ತಳ್ಬಿಟ್ಬಿಟ್ಟ. ಇನ್ನೇನು ಹೀರೋಯಿನ್ ಬೀಳ್ತಾಳೆ ಅಂತಂದ್ರೆ ಸೆಕೆಂಡ್ ಹೀರೋ ಸಪೋರ್ಟ್ ಬರ್ತಾನಲ್ವಾ, ಬಂದು ಕ್ಯಾಚ್ ಹಿಡಿತಾನೆ ಅಂತ ನೋಡಿದ್ರೆ ಪಾಪ ಲೇಟ್ ಆಗಿ ಬಂದ್ಬಿಟ್ಟ. ಅವಳು ದಪ್ಪಂತ ಕೆಳಗಡೆ ಬಿದ್ದೋದ್ಲು. ಹಿಂದ್ಗಡೆನೆ ಹೀರೋನು ಬರ್ತಾನಲ್ಲ, ಅವಳು ನಂಗೆ ಎತ್ ಬಿಟ್ಬಿಟ್ಟು ಇವನನ್ನು ಟೆನ್ಷನ್ ಆಗ್ತಾನೆ, ಯಾರೋ ನೀನು ಇಲ್ಲೇನೋ ಮಾಡ್ತಾ ಇದೀಯಾ ಅಂತ. ಸ್ವಲ್ಪ ಹೊತ್ತಲ್ಲೇ ಇವನ್ ಬಂದಿ ಸ್ಕೂಲ್ಗೆ ನ್ಯೂ ಕಮರ್ ಅಂತ ಕ್ಲಾಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಇವನ್ ಹೆಸರು ಡಾಂಗ್ ಅಂತ. ಇವನು ಹೋಗಿ ಪ್ಲೇಸ್ ಅಲ್ಲಿ ಕೂತ್ಕೊಂಡ. ಎಲ್ಲರೂ ಕ್ಲಾಸ್ ನ ಗಮನಿಸ್ತಾ ಇದ್ರೆ ಸರ್ ಮಾತ್ರ ನಮ್ ಹೀರೋಯಿನ್ ಅನ್ನೇ ಗಮನಿಸ್ತಾ ಇರೋದು. ಆದ್ರೆ ನಮ್ ಹೀರೋಯಿನ್ ಮತ್ತೆ ಹೀರೋ ಸ್ವಲ್ಪ ಕ್ಲೋಸ್ ಅಲ್ವಾ, ಇವಳೇ ಹೋಗ್ಬಿಟ್ಟು ಅವನ ಹತ್ರ ಬ್ಯಾಂಡ್ ಇಸ್ಕೊಂಡು ತಲೆಗೆ ಹಾಕೊಳ್ಳೋದು, ಅವ್ನ್ ಶೂ ಲೇಸ್ ನ ಇವಳು ಕಟ್ಟೋದು ಅಂತ ಇಬ್ರು ತುಂಬಾನೇ ಕ್ಲೋಸ್ ಆಗಿರ್ತಾರೆ. ಒಬ್ರಿಗೊಬ್ರು ಗೇಲಿ ಮಾಡ್ಕೊಳ್ಳೋದು, ಒಡೆದಾಡೋದು ಅಂತ. ಇದನ್ನೆಲ್ಲ ಕೂಡ ಡಾಂಗ್ ಗಮನಿಸ್ತಾನೆ ಇರ್ತಾನೆ. ಇವಾಗ ಹಂಗೆ ಆಲ್ಮೋಸ್ಟ್ ಸ್ಕೂಲ್ ಎಲ್ಲ ಮುಗೀತು, ರಿಟರ್ನ್ ಮನೆಗೆ ಹೋಗ್ಬೇಕು. ಇವಾಗ ಇವನ್ ಸೈಕಲ್ ಕೂಡ ರಿಪೇರ್ ಆಗಿರೋದ್ರಿಂದ ಇಬ್ರು ಬಸ್ಸಲ್ಲೇ ಹೋಗೋದು. ಆದ್ರೆ ಮೇಡಮ್ಗೆ ಪಾಪ ತುಂಬಾ ನಿದ್ದೆ, ಬಸ್ಸಲ್ಲಿ ಹಂಗೆ ತಲೆನ ಸೈಡ್ ಗೆ ಹಾಕ್ತಾನೆ ಇರ್ತಾಳೆ ನಿದ್ದೆನಲ್ಲಿ. ಇವನ್ ಹಂಗೆ ತಲೆ ಹಿಡ್ಕೊಂಡು ಕೂತಿರ್ತಾನೆ. ಬಕಾಸುರಿ ತರ ತಿಂತಾಳೆ, ಕುಂಭಕರ್ಣ ತರ ನಿದ್ದೆ ಮಾಡ್ತಾಳೆ, ಅಯ್ಯೋ ಅಂತ ಅವಳನ್ನ ಬೈಕೊಂಡೇ ಬರ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಇವ್ರಿಗೆಲ್ಲ ಒಂದು ಫಾರ್ಮ್ ಏನೋ ಕೊಟ್ಟಿರ್ತಾರೆ. ಅಂದ್ರೆ ಈಗ ಸದ್ಯಕ್ಕೆ ನಿಮ್ ವಿಷ್ ಏನು ಅಂತ ಅದ್ರಲ್ಲಿ ಬರ್ಕೊಡ್ಬೇಕು ಅಂತ ಎಲ್ಲಾ ಸ್ಟೂಡೆಂಟ್ಸ್ಗೂ ಹೇಳೋದು. ಫಾರ್ ಎಕ್ಸಾಂಪಲ್ ಈಗ ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ ಹೈ ಮಾರ್ಕ್ಸ್ ಎತ್ಬೇಕು, ಇಲ್ಲ ಇವಾಗ ಬರೋ ಟೆಸ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಇಲ್ಲ ಯಾವ್ದಾದ್ರು ಒಂದು ಐಟಮ್ ನ ತಗೋಬೇಕು ಅಂತ ಏನೋ ಈಗ ಸದ್ಯಕ್ಕೆ ಅವ್ರಿಗಿರೋ ವಿಷ್ ನ ಅದ್ರಲ್ಲಿ ಬರ್ದ್ಕೊಡಿ ಅಂತ ಕೇಳಿರೋದು. ಆದ್ರೆ ಇವಾಗವರೆಗೂ ನಮ್ ಹೀರೋ ಏನು ಬರ್ದಿಲ್ಲ. ಅವ್ರ ಫ್ರೆಂಡ್ ನೋಡ್ಬಿಟ್ಟು ಏಯ್ ಟೈಮೇ ಆಯ್ತು ಕಣೋ, ಸರ್ ಎಲ್ಲರನ್ನೂ ಬರೆಯಕ್ ಕೇಳಿದಾರೆ, ನೀನ್ ನೋಡೋ ಕಾಲಮ್ ನಂಗೆ ಬಿಟ್ಟಿದ್ಯಾ, ಇದನ್ನ ಫಿಲ್ ಮಾಡ್ಲೇಬೇಕು ಅಂದಾಗ ಹೀರೋ ಅಂತಾನೆ, ಏಯ್ ನೀವ್ ಸಡನ್ ಆಗಿ ಫಾರ್ಮ್ ನ ಕೊಟ್ಬಿಟ್ಟು ಬರಿ ಅಂತಂದ್ರೆ ನನಗೆ ಅರ್ಜೆಂಟ್ ಏನು ನೆನಪು ಕೂಡ ಬರ್ತಾ ಇಲ್ಲ, ಹೋಗ ನಾನು ಬರೆಯಲ್ಲ ಅಂದಾಗ ಅದೆಲ್ಲ ಆಗಲ್ಲ, ಟೈಮ್ ಮುಗಿತಾ ಇದೆ, ಬೇಗ ಬರ್ದ್ಕೊಡು ಅಂತ ಹೇಳಿದ್ರೆ ಹೀರೋ ಬರೆಯೋ ತರ ಇಲ್ಲ. ಅದ್ರ ಫ್ರೆಂಡ್ಸೇ ಪೇಪರ್ ನ ಕಿತ್ಕೊಂಡು ನಾವ್ ಬರ್ಕೊಡ್ತೀವಿ ಅಂತ ಹೇಳಿ ಅವ್ರು ಬರೆಯಕ್ಕೆ ಶುರು ಮಾಡ್ಬಿಟ್ರು. ಅದ್ರಲ್ಲಿ ಏನೋ ಬರ್ದಿರ್ತಾರೆ. ಹೀರೋ ನೋಡ್ಬಿಟ್ಟು ಏನ್ರು ಅದನ್ನೆಲ್ಲ ಬರೀತಾ ಇದೀರಾ, ಪೇಪರ್ ಕೊಡಿ ಅಂತ ಇದ್ರೆ ಅವ್ರು ಯಾರು ಹೀರೋಗೆ ಪೇಪರ್ ಕೊಡಲ್ಲ, ತಗೊಂಡೋಗಿ ಸಬ್ಮಿಟ್ ಮಾಡ್ಬಿಟ್ರು. ಅದಾದ್ಮೇಲೆ ಲಂಚ್ ಬ್ರೇಕ್ ಅಲ್ಲಿ ಎಲ್ಲರೂ ಕುತ್ಕೊಂಡು ಅವ್ರವ್ರ ವಿಷಯ ಏನ್ ಬರ್ದಿದ್ರು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆಗ ಹೀರೋಗೆ ಟೆನ್ಷನ್ ಆಗುತ್ತೆ. ಅವ್ರ ಫ್ರೆಂಡ್ಸ್ ಗೆಲ್ಲ ಸಿಗ್ನಲ್ ಕೊಡ್ತಾನೆ, ಯಾವನನ್ನ ಅದ್ರಲ್ಲಿ ಏನ್ ಬರ್ದಿದ್ರಿ ಅಂತ ಬಾಯ್ ಬಿಟ್ರು ಅಷ್ಟೇ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ಬೆದರ್ಸ್ಬಿಟ್ಟು ಹೋಗ್ತಾನೆ. ಈಗ ಲಂಚ್ ಬ್ರೇಕ್ ಆದ್ಮೇಲೆ ಸ್ಟ್ರೇಟ್ ಆಗಿ ಸರ್ ಹತ್ರ ಹೋಗ್ಬಿಟ್ಟು ಪೇಪರ್ ನ ಕೇಳ್ತಾನೆ. ಸರ್ ದಯವಿಟ್ಟು ನನ್ ಪೇಪರ್ ಕೊಡಿ ಸರ್, ನಾನ್ ಅದ್ರಲ್ಲಿ ಏನೂ ಬರ್ದಿಲ್ಲ, ನನ್ನ ಫ್ರೆಂಡ್ಸ್ ಲೂಸ್ ತರ ಏನೋ ಬರ್ದ್ಬಿಟ್ಟಿದ್ದಾರೆ, ನನಗೆ ಏನ್ ವಿಷ್ ಬರೀಬೇಕು ಅಂತ ಇವಾಗ ಜ್ಞಾಪಕ ಬಂದಿದೆ, ಬರ್ಕೊಡ್ತೀನಿ ಕೊಡಿ ಸರ್ ಅಂತ ಕೇಳಿದ್ರೆ ಆ ಸರ್ ಹೇಳ್ತಾರೆ, ಏನೋ ನಿಮ್ ಫ್ರೆಂಡ್ಸ್ ಬರ್ದಿದ್ದ ಅಂತದ್ ಏನೋ ಬರ್ದಿದ್ದಾರೆ ಅಂತ ಹೇಳಿ ಪೇಪರ್ ನ ತೆಗೆದ್ ನೋಡಿದ್ರೆ ಇವಾಗವರೆಗೂ ಹೀರೋಗೆ ಫಸ್ಟ್ ಕಿಸ್ಸೇ ಆಗಿಲ್ಲ ಅಂತ ಬರ್ದಿಟ್ಟಿರ್ತಾರೆ. ಅದೇ ಇವ್ನ್ ವಿಷ ಅನ್ನೋ ತರ, ಏನೋ ಇವಾಗವರೆಗೂ ಫಸ್ಟ್ ಕಿಸ್ಸೇ ಆಗಿಲ್ವಾ ಅಂತ ಹೇಳ್ತಾರೆ. ನಮ್ ಕಡೆ ಸ್ಕೂಲ್ ಗಳಲ್ಲಿ ಈ ತರ ಎಲ್ಲ ಬರೆದ್ರೆ ಅಷ್ಟೇ ಬಾಸುಂಡೆ ಬರೋ ತರ ಹೊಡೆದು ಕಳಿಸ್ತಾರಲ್ವಾ. ಆದ್ರೆ ಇಲ್ಲಿ ನೋಡಿ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ. ಸರಿ ನಿನ್ ಫಸ್ಟ್ ಕಿಸ್ ಹೆಂಗಿರ್ಬೇಕು ಏನು ಅಂತ ಅದ್ರ ಬಗ್ಗೆ ಒಂದು ಅಸೈನ್ಮೆಂಟ್ ಬರ್ಕೊಂಬರೋ ನೋಡೋಣ ಅಂತ ಹೇಳಿ ಕಳಿಸ್ತಾರೆ ಪಾಪ ಹೀರೋಗೆ. ಅವ್ನು ಸರ್ ಜೋಕ್ ಎಲ್ಲ ಮಾಡ್ಬಿಡಿ ಸರ್, ಅದೇ ನಾನ್ ಜೋಕ್ ಎಲ್ಲ ಮಾಡಿಲ್ಲ ಕಣೋ, ಸೀರಿಯಸ್ ಆಗಿ ಹೇಳ್ತಾ ಇರೋದು ಅಂತಾರೆ. ನಮಗೆಲ್ಲ ಸ್ಕೂಲ್ ಗಳಲ್ಲಿ ಸಮ್ಮರ್ ಹಾಲಿಡೇಸ್ ಬಿಟ್ರೆ ಆಲ್ರೆಡಿ ಮುಗ್ದಿರೋ ಎಕ್ಸಾಮ್ ಪೇಪರ್ಸ್ ತಾನೆ ಮತ್ತೇನೊಂದ್ 5 ಸತಿ 10 ಸತಿ ಬರ್ಕೊ ಬನ್ನಿ ಅಂತ ಹೇಳ್ತಾರೆ ಯೂಸ್ ಇಲ್ದೆ. ಇಲ್ಲಿ ನೋಡಿ ಎಂತ ಅಸೈನ್ಮೆಂಟ್ ಕೊಡ್ತಿದ್ದಾರೆ. ಅವ್ನಿಗೆ ಟೆನ್ಷನ್ ಆಗೋಯ್ತು. ಆಮೇಲೆ ಮನೆಗ್ ಬಂದ್ ಅವನೇ ಒಂದು 5 ಕ್ವೆಶ್ಚನ್ ಹಾಕೋಣೋದಕ್ಕೆ ಆನ್ಸರ್ ಮಾಡ್ತಾ ಇರ್ತಾನೆ. ಅಂದ್ರೆ ಯಾವ ಸ್ಪಾಟ್ ಅಲ್ಲಿ ಕಿಸ್ ಮಾಡ್ಬೇಕು, ಯಾವ ಜಾಗದಲ್ಲಿ ಏನು ಅಂತ ಒಂದು 5 ಕ್ವೆಶ್ಚನ್ ಹಾಕೊಂಡಿರ್ತಾನೆ. ಅದರಲ್ಲಿ ಲಾಸ್ಟ್ ಕ್ವೆಶ್ಚನ್ ಬಂದು ಯಾರ ಹತ್ರ ಅಂತ ಇರತ್ತೆ. ಯಾರು ಕಿಸ್ ಮಾಡ್ಬೇಕು ಅಂದ್ರೆ ನನ್ ಮೈಂಡ್ ಅಲ್ಲಿ ಯಾರು ಬರ್ತಾ ಇಲ್ವೇ ಅಂತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಒಳಗಡೆ ಎಂಟ್ರಿ ಆದ್ಲು. ಹೀರೋನ ನೋಡಿದ ತಕ್ಷಣ ಇವನ್ ಗಾಬರಿಯಲ್ಲಿ ಆ ಬರಿತಾ ಇರೋ ಪೇಪರ್ ನ ಹಂಗೆ ಫುಲ್ ಕ್ರಶ್ ಮಾಡಿ ಸೈಡ್ ಗೆ ಹಾಕ್ಬಿಟ್ಟ. ಅವಳು ಸ್ಟ್ರೇಟ್ ಆಗಿ ಒಳಗಡೆ ಬರೋಳು, ಹೈ ಡ್ಯೂಡ್ ಏನೋ ಮಾಡ್ತಾ ಇದೀಯಾ ಅಂತ ಹೇಳಿ ಬರ್ತಾಳೆ. ಇವ್ನ್ ಏನ್ ಅರ್ಥ ಆಗ್ತಿಲ್ಲ, ಇವಳೆ ಕತ್ತೆ ಏನಕ್ಕೆ ಇಷ್ಟೊತ್ತಲ್ಲಿ ಬಂದ್ಲು ಅಂತ. ನೂಡಲ್ಸ್ ತಗೊಂಬಂದಿದ್ ಕಣ, ಸ್ವಲ್ಪ ಬೇಯಿಸ್ಕೊಂಬಂದ್ ಕೊಡೋ ಅಂದಾಗ ಅವ್ನಿಗೆ ಟೆನ್ಷನ್ ಆಗುತ್ತೆ. ಇವಳಿಗೆ ಬೇರೆ ಗೊತ್ತು ಇಲ್ದೆ ಬಂದ್ಬಿಡ್ತಾಳೆ. ಸರಿ ಆಯ್ತು ಇಲ್ಲೇ ಬಿದ್ದಿರು ತಗೊಂಬರ್ತೀನಿ ಅಂತ ನೂಡಲ್ಸ್ ಮಾಡಕ್ಕೆ ಅಂತ ಒಳಗಡೆ ಹೋಗ್ತಾನೆ. ಮಾಡ್ಕೊಂಬಂದು ಕೊಟ್ಟ, ಕುತ್ಕೊಂಡ್ ಬಾಕ ಅಂತ ತಿಂತಾ ಇರ್ತಾಳೆ. ಅವ್ನ್ ಪಾಡ್ಗ ಅವ್ನ ಈ ಕಡೆ ಬರೀತಾ ಇರ್ತಾನೆ. ಆತರ ಬರ್ಕೊಂಡ ಅವಳನ್ನ ನೋಡಿದಾಗ ಒಂದು ಕ್ಷಣ ಯಾರನ್ನ ಕಿಸ್ ಮಾಡ್ಬೇಕನ್ನೋ ಜಾಗದಲ್ಲಿ ಇವಳು ಹಂಗೆ ಒಂದು ಮಿಂಚು ತರ ಬಂದು ಹೋಗ್ತಾಳೆ. ಅಷ್ಟೇ ಇವನ್ಗೆ ಶಾಕ್ ಆಗಿತ್ತು. ಚೀಚಿ ನನ್ ಮೈಂಡ್ ಅಲ್ಲಿ ಏನಕ್ಕೆ ಆತರ ಯೋಚನೆ ಮಾಡ್ತಾ ಇದೆ ಅಂತ. ಇವಳು ಅದಕ್ಕೆ ಇನ್ನಷ್ಟು ತುಪ್ಪ ಸುರಿದಂಗೆ ಹಂಗೆ ಶೆಲ್ಫ್ ಒಳಗಡೆ ತಲೆನ ಇಟ್ಬಿಟ್ಟು ಏನ್ಚಿ ಸೋಕ್ ಅಂತ ಬೇರೆ ಸ್ವೀಟ್ ಆಗಿ ಕೇಳ್ತಾಳ. ಇವ್ನ್ಗೆ ಇನ್ನಷ್ಟು ಡಿಸ್ಟರ್ಬ್ ಆಗುತ್ತೆ. ಇವಳಾಗಿ ಇವಾಗ ಇತರ ವಿಚಿತ್ರವಾಗಿ ಕರೀತಾ ಇದ್ದಾಳೆ ಅಂತ. ಏನಕ್ಕೆ ಇವಾಗ ಕರೆದಿದ್ದು ಅಂದಾಗ ಏನಿಲ್ಲ ನೂಡಲ್ಸ್ ಸಾಕಾಗಿಲ್ಲ, ಸ್ವಲ್ಪ ಊಟ ಇದ್ರೆ ಹಾಕೊಂಡ್ ಬರ್ತಿ ಅಂದಾಗ ಕರ್ಮ ತಗೊಂಡ್ಬರ್ತೀನಿ ಇರು ಅಂತ ಹೇಳಿ ತಂದು ಕೊಡ್ತಾನೆ. ಅವಳು ತಿನ್ಬಿಟ್ಟು ಹಂಗೆ ಇಬ್ರು ಕುತ್ಕೊಂಡು ಯಾವ್ದೋ ಒಂದು ಇಂಗ್ಲಿಷ್ ಮೂವಿನ ನೋಡ್ತಾ ಇರ್ತಾರೆ. ಇಂಗ್ಲಿಷ್ ಮೂವಿ ಅಂದ್ರೆ ಹೇಳ್ಬೇಕಾ, ಹೇಳಿ ಕೇಳಿ ಅಲ್ಲೂ ಕಿಸ್ಸಿನೇ ಬರ್ತಾ ಇರುತ್ತೆ. ಅಷ್ಟೇ ಇವ್ರಿಗೆ ತುಂಬಾ ಡಿಸ್ಟರ್ಬ್ ಆಗೋಯ್ತು. ಆದ್ರೆ ಅವಳಿಗೆ ಟೆನ್ಷನ್ ಆಗುತ್ತೆ. ಅವಳು ಹೇಳ್ತಾಳೆ, ಒಂದು ಮೂವಿ ಮುಗಿಯುವಾಗ ಕಿಸ್ಸಿನಲ್ಲಿ ಮೂವಿ ಮುಗಿದ್ರೆ ನನ್ಗೆ ಇಷ್ಟನೇ ಆಗಲ್ಲ. ಅವ್ನಿಗೇನ್ ಅರ್ಥ ಆಗದೆ ಯಾಕೆ ನಿನ್ಗೆ ಇಷ್ಟ ಆಗಲ್ಲ, ಕಿಸ್ ಅಂದ್ರೆ ಇಷ್ಟ ಆಗಲ್ಲ ಅನ್ನೋ ಹತ್ರ ಕೇಳಿದಾಗ ಅವಳು ಅಂತಾಳೆ, ನಾನು ಹಂಗಲ್ಲ ಕಣೋ ಹೇಳ್ತಾ ಇರೋದು, ಒಂದ್ ಮೂವಿ ಮುಗ್ದಾಗ ಕಿಸ್
ಸೀನ್ ಅಲ್ಲಿ ಮುಗೀತು ಅಂತ ಇಟ್ಕೋ, ಅದೇನೋ ಮೂವಿ ಮುಗಿಯೋ ತರ ಫೀಲ್ ಅಲ್ಲ, ಆ ಲವ್ ಗೆ ಒಂಥರ ಎಂಡ್ ಕಾರ್ಡ್ ಬಿದ್ದಂಗೆ ಅನಿಸ್ಬಿಡುತ್ತೆ. ಅದೇ ರೊಮ್ಯಾಂಟಿಕ್ ಆಗಿ ಒಂದು ಟೈಟ್ ಆಗಿರೋ ಹಗ್ನ ಕೊಟ್ರೆ ಅವ್ರ ಲವ್ ಸ್ಟೋರಿಗೆ ಇನ್ನೂ ಎಂಡ್ ಇಲ್ಲ, ಇನ್ನು ಮುಂದಕ್ಕಿದೆ ಅನ್ನೋ ತರ ನನ್ಗೆ ಫೀಲ್ ಆಗುತ್ತೆ ಅಂತ ಹೇಳಿದಾಗ ಇವ್ನಿಗೊಂಥರ ಹಾರ್ಟ್ ಟಚ್ ಆಗೋಯ್ತು. ಅವಳು ನಂಗೆ ಕಣ್ಣು ಹಾರದೆ ನೋಡ್ತಾ ಇರುವಾಗ ಸ್ವಲ್ಪ ಗೌಳು ಗಮನಿಸ್ಬಿಟ್ಟು ಏನೋ ಹತ್ರ ನೋಡ್ತಾ ಇದೆಯಾ ಅಂದಾಗ ಏನಿಲ್ಲ ನಾನು ಮಲ್ಕೋಬೇಕು, ಜಾಗ ಖಾಲಿ ಮಾಡು ಅಂತ ಹೇಳ್ತಾನೆ. ಅವಳು ಸೈಲೆಂಟ್ ಆಗಿ ಓಕೆ ಆಯ್ತು ಗುಡ್ ನೈಟ್, ಸ್ನಾನ ಮಾಡ್ಕೊಂಡು ಮಲ್ಕೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ್ಲು. ಅವಳ ಸ್ಟೇಟಿಗೆ ಅವ್ರ ಮನೆಗೆ ಹೋಗೋದು. ಅಲ್ಲಿ ಅವ್ರಪ್ಪ ಕುತ್ಕೊಂಡಿರ್ತಾರೆ. ಏನಮ್ಮ ಇಷ್ಟೊತ್ತೆಲ್ಲೋಗಿದ್ದೆ, ಎಲ್ಲಿಂದ ಬರ್ತಾ ಇದೆಯಾ ಅಂದಾಗ ನನ್ನಪ್ಪ ಜೀಸಕ್ ಅವ್ರ ಮನೆಗೆ ಹೋಗಿದ್ದೆ. ಓ ಹೌದಾ ಸರಿಮಾ ಅಂತ ಹೇಳಿ ಅವ್ರ ಅಲ್ಲಿಂದ ಎದ್ದು ರೂಮ್ ಒಳಗಡೆ ಹೊರಟೋದ್ರು. ಆ ಟೈಮಲ್ಲಿ ಅವ್ರ ಫೋನ್ ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗಿರ್ತಾರೆ. ಯಾವ್ದೋ ಒಂದು ಮೆಸೇಜ್ ಬರುತ್ತೆ. ಇವಳು ಅನ್ಕೊಳ್ದೆ ಹೆಸರು ನಾರ್ಮಲ್ ಮೆಸೇಜ್ ಅಂತ ಹೇಳಿ ಎತ್ಕೊಂಡು ನೋಡ್ತಾಳೆ. ನೋಡಿದ್ರೆ ಯಾವ್ದೋ ಒಂದು ಲೇಡಿಯಿಂದ ಮೆಸೇಜ್ ಬಂದಿದ್ದು. ಅದರಿಂದ ಇವಳಿಗೆ ಡೌಟ್ ಬರುತ್ತೆ, ಮೋಸ್ಟ್ಲಿ ನಮ್ಮ ಅಪ್ಪ ಯಾವ್ದಾದ್ರು ಲೇಡಿ ಜೊತೆ ಅಫೇರ್ ಅಲ್ಲಿ ಇದಾರೇನೋ ಅಂತ. ನೆಕ್ಸ್ಟ್ ಡೇ ಸ್ಕೂಲಲ್ಲಿ ಕೂಡ ಅದನ್ನೇ ಯೋಚನೆ ಮಾಡ್ಕೊಂಡು ತುಂಬಾನೇ ಬೇಜಾರಲ್ಲಿ ಇರ್ತಾಳೆ. ಇವಳಾಕಿತ್ರ ಮೂಡ್ ಔಟ್ ಅಲ್ಲಿ ಇದ್ದಾಳೆ ಅಂತ ಹೇಳಿ ಹೀರೋನೆ ಸ್ವಲ್ಪ ಜ್ಯೂಸ್ ಎಲ್ಲ ತಗೊಂಡ್ ಬಂದು ಕೊಟ್ಬಿಟ್ಟು ತಗೋ ಕುಡಿ ಅಂತ ಹೇಳಿ ಕೊಡ್ತಾನೆ. ಆದ್ರೆ ಅವಳು ಕೊಟ್ಟಿರೋ ಜ್ಯೂಸ್ ನ ಕುಡಿತಾ ಇಲ್ಲ. ನಮ್ ಹೀರೋ ಕುಡಿತಾ ಇರ್ತಾನಲ್ಲ ಚಾಕ್ಲೇಟ್ ಜ್ಯೂಸ್, ಆದ್ರೆ ಏನೇ ಗುರುಗುರು ಅಂತ ನೋಡ್ತಾ ಇರ್ತಾಳೆ. ಇವ್ನು ಕೂಡ ಏನ್ ಇದನ್ನ ಹಂಗ್ ನೋಡ್ತಾ ಇದೆಯಾ, ತಗೋ ಇದನ್ನ ಕೂಡ ಸಾಯಿ ಅಂತ ಹೇಳಿ ಅದನ್ನ ಕೊಟ್ಬಿಟ್ಟು ಅವಳ ಜ್ಯೂಸ್ ನ ಇವ್ನು ಕುಡಿತಾ ಇರ್ತಾನೆ. ಇನ್ ಸ್ವಲ್ಪ ಹೊತ್ತಲ್ಲೇ ಡಾಂಗ್ ಅಂತ ಹೊಸ ಸ್ಟೂಡೆಂಟ್ ಬಂದಿದ್ದಲ್ವಾ, ಅವ್ನ್ ಬಂದು ನಮ್ ಹೀರೋಯಿನ್ ನ ಮಾತಾಡಿಸ್ತಾನೆ. ಈ ಜಿಮ್ ಕ್ಲಾಸ್ ಗೆ ಜಾಯಿನ್ ಮಾಡೋದಕ್ಕೆ ಪಿಟಿ ಸರ್ ಹತ್ರ ಮಾತಾಡ್ಬೇಕು, ನನಗೆ ಆ ಸರ್ ಅಷ್ಟೊಂದು ಪರಿಚಯ ಇಲ್ಲ, ಜೊತೆಗೆ ಬರ್ತೀಯಾ ಹೋಗ್ ಬರೋಣ ಅಂತ ಕರೆದಾಗ ಅವಳು ಕೂಡ ತುಂಬಾ ಹೊತ್ತು ಯೋಚನೆ ಮಾಡಿದವಳು ಎದ್ ನಿಂತ್ಕೊಂತಾಳೆ ಹೋಗೋಣ ಅಂತ. ಆದ್ರೆ ಟಕ್ಕಂತ ಹೀರೋ ಅವಳನ್ನ ಹಿಡಿದು ಕೂಸ್ಬಿಟ್ಟು ನೀನ್ ಕುತ್ಕೊಂಡು ನಾನ್ ಹೋಗ್ತೀನಿ ಅಂದ್ಬಿಟ್ಟು ಬಾಗುರು ನನ್ ಕೂಡ ಪಿಟಿ ಸರ್ ಹತ್ರ ಸ್ವಲ್ಪ ಕೆಲಸ ಇದೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಬಲವಂತವಾಗಿ ಅವ್ನ ನೆಗಲ್ ಮೇಲೆ ಕೈ ಹಾಕಿ ಕರ್ಕೊಂಡು ಹೋಗ್ತಾನೆ. ಆ ಟೈಮಲ್ಲೇ ಡಾಂಗ್ ಅನ್ನೋನು ನಮ್ ಹೀರೋ ಕೈಲಿರೋ ಬ್ಯಾಂಡ್ ನ ಗಮನಿಸ್ತಾನೆ. ಅಂದ್ರೆ ಹೀರೋಯಿನ್ ತಲೆಗೆ ಹಾಕೊಂತಾಳಲ್ಲ ಆ ಬ್ಯಾಂಡ್ ಇವ್ನ ಕೈಲಿರೋದನ್ನ ಗಮನಿಸ್ತಾನೆ. ಆಮೇಲೆ ಏನು ಮಾತಾಡಿಲ್ಲ. ಅದಾದ್ಮೇಲೆ ಗ್ರೌಂಡ್ ಅಲ್ಲಿ ಇರ್ಬೇಕಾದ್ರೆ ಹೀರೋ ಬಂದು ಹೀರೋನ್ ನೋಡ್ಬಿಟ್ಟು ಕೇಳ್ತಾನೆ, ಹೌದು ಆ ಡಾಂಗು ನೀನು ಏನು ಅಷ್ಟೊಂದು ಕ್ಲೋಸ್ ಇಬ್ರು ಫ್ರೆಂಡ್ಸ್ ಆಗ್ಬಿಟ್ರ ಹೆಂಗೆ ಅಂತ ಕೇಳಿದಾಗ ಇವಳು ಇಲ್ವಲ್ಲ ಆತರ ಎಲ್ಲ ಏನಿಲ್ಲ ಅಂತಂದಾಗ ಇವ್ನ್ ಕೇಳ್ತಾನೆ, ಏನಿಲ್ಲ ಅವನನ್ನ ತುಂಬಾನೇ ಅಧಿಕಾರದಲ್ಲಿ ಹೆಸರೆಲ್ಲ ಇಟ್ಟು ಕರೀತಾನೆ ಅದಕ್ಕೆ ಕೇಳಿದೆ ಅಂತ ಇವ್ನಿಗೆ ಸ್ವಲ್ಪ ಜಲಸ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಅವಳು ಕೂಡ ಅದೆಲ್ಲ ಏನಿಲ್ಲ ಕಣೋ, ಸರಿ ಆಯ್ತು ಕ್ಲಾಸಲ್ಲಿ ಕೊಟ್ಟಿದ್ರಲ್ಲ ವಿಶ್ ಬರಿ ಕೊಡಿ ಅಂತ ಒಂದು ಪೇಪರ್ ನ ಅದ್ರಲ್ಲಿ ಏನೋ ಬರ್ದಿದ್ದೆ ನಾನು ಕೇಳ್ತಾ ಇದ್ರೆ ನೀನ್ ಹೇಳ್ತಾನೆ ಇಲ್ಲ ಅಂದಾಗ ಹೀರೋ ಅಂತಾನೆ, ನಿನ್ಗ ಕ್ಯೂರಿಯಾಸಿಟಿ ಬರ್ಲಿ ಅಂತಾನೆ ನಾನು ಹೇಳ್ತಾ ಇಲ್ಲ, ನೀನ್ ಅದ್ರ ಏನು ಅಂತ ಯೋಚನೆ ಮಾಡ್ಕೊಂಡೆ ಸಾಯಿ ನಾನು ನಿನ್ಗೆ ಹೇಳಲ್ಲ ಅಂತ ಬೇಕಂತ ಅವ್ರನ್ನ ಗೇಲಿ ಮಾಡಿ ಆಟ ಆಡಿಸ್ತಾನೆ. ಅದಾದ್ಮೇಲೆ ಅಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಇಬ್ರು ಹಂಗೆ ಆಟ ಆಡ್ಕೊಂಡು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಇವಳು ಹೇಳ್ತಾಳೆ, ನನ್ಗೊಂದು ಒಳ್ಳೆ ಟೀಚರ್ ಆಗ್ಬೇಕು ಅಂತ ಇಷ್ಟ ಕಣೋ, ಅದಕ್ಕೆ ಸಿಯೋಲ್ ಯೂನಿವರ್ಸಿಟಿಯಲ್ಲಿ ಓದೋಣ ಅಂತ ಅನ್ಕೊಂಡಿದೀನಿ, ಫರ್ದರ್ ಎಜುಕೇಶನ್ಸ್ ಅಲ್ಲೇ ಕಂಪ್ಲೀಟ್ ಮಾಡೋದು ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಏಕೆ ಏನೇ ಓದೋಂಗಿದ್ರೆ ಕೂಡ ಸಿಯೋಲ್ಗೆ ಹೋಗ್ಬೇಕಾ, ಇಲ್ಲಿ ನಮ್ಮೂರಲ್ಲೆಲ್ಲ ಒಳ್ಳೆ ಒಳ್ಳೆ ಕಾಲೇಜ್ ಇಲ್ವಾ ಅಂತ ಹೇಳಿ ಟೆನ್ಷನ್ ಆಗ್ತಾನೆ. ಯಾಕಂದ್ರೆ ಜೊತೆಗೆ ಇರ್ಬೇಕು ಅಂತ ಇವನ್ಗೆ ಇಷ್ಟ. ಅದಾದ್ಮೇಲೆ ಅವ್ನ್ ಕೇಳ್ತಾನೆ, ಸರಿ ನಾಳೆ ಕೂಡ ಈ ತರ ಗೇಮ್ ಎಲ್ಲ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬರೋಣ ಅಂತ ಕರೆದಾಗ ಅವಳು ಅಂತಾಳೆ, ಇಲ್ವೇ ನಾಳೆ ನಾನು ಒಂದ್ ಫ್ರೆಂಡ್ ಮೀಟ್ ಮಾಡಕ್ ಹೋಗ್ಬೇಕು, ನಿನ್ ಜೊತೆ ಬರಕ್ ಆಗಲ್ಲ ಅಂದಾಗ ಇವನ್ ಅಂತಾನೆ, ಏನು ಫ್ರೆಂಡ್ ನನ್ನ ಬಿಟ್ಟು ನಿನ್ ಯಾರಿದಾರ ಅಂತ ಫ್ರೆಂಡು ಯಾರನ್ನ ನೋಡಕ್ ಹೋಗ್ತಾ ಇದೀಯ ಅಂದಾಗ ಇವಳು ನಾನು ಹೇಳಲ್ಲ, ನಾನ್ ಕೇಳ್ದಾಗ ಮಾತ್ರ ನೀನ್ ಹೇಳ್ದ ಏನ್ ವಿಶ್ ಬರ್ದೆ ಅಂತ, ಸೊ ನಾನ್ ಕೂಡ ಹೇಳಲ್ಲ ಅಂದಾಗ ಅವ್ನ ಹಂಗೆ ತುಂಬಾನೇ ಆಟ ಆಡಿಸ್ತಾನ ಅವಳನ್ನ ಹೇಳು ಅಂತ. ಆದ್ರೆ ಕೊನೆವರೆಗೂ ಅವಳು ಹೇಳೋದೇ ಅಲ್ವೇ. ಬಟ್ ಹೀರೋಯಿನ್ ಬಂದು ಅವಳ ಫ್ರೆಂಡ್ ನ ಮೀಟ್ ಮಾಡಕ್ಕೆ ಹೋಗ್ತಾ ಇಲ್ಲ, ಅವ್ರಪ್ಪ ಯಾವ್ದೋ ಒಂದು ಲೇಡಿ ಜೊತೆ ಅಫೇರ್ ಅಲ್ಲಿ ಇದಾರಲ್ವಾ ಅದನ್ನ ಕಂಡಿಡಿಯಕ್ಕೆ ಅಂತ ಅವ್ರ ಅಪ್ಪನ ಫಾಲೋ ಮಾಡ್ಕೊಂಡು ಹೋಗಿರೋದು. ಅವ್ರ ಅಪ್ಪನ ಆ ಲೇಡಿ ಒಂದು ಮನೆ ಒಳಗಡೆ ಹೋಗೋದನ್ನ ಗಮನಿಸಿದ್ಲು. ಓಡೋಗಿ ಮನೆ ಹತ್ರ ಕೂಡ ಬಚ್ಚಿಟ್ಕೊಂತಾಳೆ. ಅದೇ ಫೋಸ್ ಅಲ್ಲೇ ಒಬ್ಬ ಓಡ್ ಬಂದಿರ್ತಾನೆ, ಬೇರೆ ಯಾರು ಅಲ್ಲ ಡಾಂಗ್ ಕೂಡ ಅದೇ ಡೌಟ್ ಅಲ್ಲೇ ಬಂದಿರೋದು. ಯಾಕಂದ್ರೆ ಒಳಗಡೆ ಹೋಗಿರೋದು ಬೇರೆ ಯಾರು ಅಲ್ಲ ಡಾಂಗ್ ಅವ್ರ ಅಮ್ಮನೇ. ಇವಳು ಕೂಡ ಇತರ ಬಂದಿದ್ರೆ ನೋಡ್ಬಿಟ್ಟು ಡಾಂಗ್ ಅರ್ಥ ಆಗೋಯ್ತು, ಹಂಗಾದ್ರೆ ನಿಮ್ಮಪ್ಪ ನಮ್ಮಮ್ಮನೇ ನಾ ಅಫೇರ್ ಅಲ್ಲಿ ಇರೋದು ಅಂತ ಕೇಳಿದಾಗ ಇವಳು ಕೆಲ ಅಳು ತಾಳಕ್ ಆಗ್ತಾ ಇಲ್ಲ, ಓ ಅಂತ ಅಳ್ತಾ ಇರ್ತಾಳೆ. ಆಮೇಲೆ ಡಾಂಗ್ ಬಂದ್ಬಿಟ್ಟು ಇರು ನಾನು ಒಳಗಡೆ ಏನ್ ನಡೀತದೆ ನೋಡ್ತೀನಿ ಅಂತ ಇದ್ದಾಗ ಇವಳು ಕೂಡ ಇರು ನಾನು ಕೂಡ ನೋಡ್ತೀನಿ ಅಂತ ಇಬ್ರು ಎದ್ದು ನೋಡ್ತಾರೆ. ಅವಾಗ್ಲೇ ಒಳಗಡೆ ಹೀರೋಯಿನ್ ಅವ್ರ ಅಪ್ಪ ಬಂದು ಆ ಲೇಡಿ ಹತ್ರ ಹೇಳ್ತಾರೆ, ನೀನ್ ಹೇಳ್ದಂಗೆ ಸರ್ಪ್ರೈಸ್ ಆಗಿ ನನ್ನ ಹೆಂಡತಿಗೆ ನನ್ ಗಿಫ್ಟ್ ಕೊಟ್ಟೆ ಅಂತ ಹೇಳ್ಬೇಕಾದ್ರೇನೆ ಇವ್ರಿಗೆ ಅರ್ಥ ಆಗೋದು, ಓಕೆ ಇವ್ರು ಏನೋ ಬಿಸ್ನೆಸ್ ಡೀಲ್ ಮಾತಾಡ್ತಾ ಇದಾರೆ ಅಂತ. ಆ ಮೆಸೇಜ್ ನ ಅದಕ್ಕೆ ಸಂಬಂಧಪಟ್ಟಿರೋ ಮೆಸೇಜ್ ನ ನೋಡಿ ಇವಳು ತಪ್ಪಾಗಿ ತಿಳ್ಕೊಂಡಿದ್ದು ಅಂತ ಇವಾಗ ಅವ್ರಿಬ್ಬರಿಗೂ ಅರ್ಥ ಆಯ್ತು. ಆ ಖುಷಿನಲ್ಲಿ ಸ್ವಲ್ಪ ಜೋರಾಗಿ ನಗದ್ ಬಿಡ್ತಾರ. ಒಳಗಡೆ ಇರೋರಿಗೆ ಸೌಂಡ್ ಕೇಳಿಸ್ಬಿಡ್ತು, ಏನೋ ಸೌಂಡ್ ಬರ್ತಿದೆ ಅಲ್ವಾ ನೋಡೋಣ ಇರು ಅಂತ ಅವ್ರು ಬಂದಿದ ತಕ್ಷಣ ಇವರಿಬ್ರು ಎದ್ನೋ ಬಿದ್ನೋ ಅಂತ ಹೇಳಿ ಜಾಗದಿಂದ ಓಡ್ ಬಂದ್ಬಿಡ್ತಾರೆ. ಆತರ ಓಡ್ ಬರ್ಬೇಕಾದ್ರೆ ಒಂದ್ ಅರ್ಜೆಂಟ್ ಅಲ್ಲಿ ಇಬ್ರು ಕೈ ಹಿಡ್ಕೊಂಡ್ ಬಂದಿರ್ತಾರೆ. ಈ ಸಿಚುವೇಶನ್ ಅಲ್ಲೇ ಗೊತ್ತಾಗುತ್ತೆ ಇಬ್ರಿಗೂ ಲೈಟ್ ಆಗಿ ಸ್ವಲ್ಪ ಫೈರ್ ಆಗಿದೆ ಅಂತ. ಆದ್ರೆ ಅವ್ನು ಹೇಳ್ತಾನೆ, ತುಂಬಾ ಹೊಟ್ಟೆ ಹಸಿತಾ ಇದೆ, ಬರೋ ಅರ್ಜೆಂಟ್ ಅಲ್ಲಿ ತಿಂದಿಲ್ಲ, ರೆಸ್ಟೋರೆಂಟ್ ಹೋಗಿ ಊಟ ಮಾಡೋಣ ಅಂದಾಗ ಇವಳು ಕೂಡ ಓಕೆ ಹೋಗೋಣ ಅಂತ ಹೇಳಿ ಅಲ್ಲೋಗಿ ಫುಡ್ ನ ಆರ್ಡರ್ ಮಾಡಿ ತಿಂತಾರೆ. ಇವಳು ತಿನ್ನೋದ್ರ ಬಗ್ಗೆ ಹೇಳ್ಬೇಕಾ, ಬಕಾಸುರಿ ಈ ಕೋತಿ ಮರಿ ತರ ಈ ಕಡೆ ದವಳೆಯಲ್ಲಿ ಆ ಕಡೆ ದವಳೆಲ್ಲ ಇಟ್ಕೊಂಡು ತಿಂತಾ ಇರ್ತಾಳೆ. ಅವ್ನು ನೋಡ್ಬಿಟ್ಟು ನೀನ್ ತುಂಬಾ ಕ್ಯೂಟ್ ಆಗಿದ್ಯಾ ಅಂತ ಹೇಳಿದ ತಕ್ಷಣ ಅವಳಿಗೆ ಮಾತೆ ಬರ್ತಾ ಸೈಲೆಂಟ್ ಆಗ್ಬಿಟ್ಲು. ಇದ್ವರೆಗೂ ಯಾರೋ ನನ್ನ ಹತ್ರ ಈ ತರ ಹೇಳಿಲ್ವೆ ಅಂತ ಯೋಚನೆ ಮಾಡುವಾಗ ಅವ್ನು ಕೇಳ್ತಾನೆ, ಯಾಕೆ ಸೈಲೆಂಟ್ ಆಗ್ಬಿಟ್ಟೆ, ನಾನು ಹೇಳಿದ್ರಿಂದ ನಿನ್ಗೆ ಏನಾದ್ರು ಡಿಸ್ಟರ್ಬ್ ಆಯ್ತಾ ಅಂದಾಗ ಅವಳು ಇಲ್ಲ ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಆಯ್ತು ಅಂತ ಹೇಳಕ್ ಆಗಲ್ಲ ಅಂತ ಹೇಳ್ತಾಳೆ. ಇವ್ನ್ಗೂ ನಗು ಬಂದ್ಬಿಡ್ತು. ಹಂಗಾದ್ರೆ ನೈಟ್ ಮಲ್ಗೋದಕ್ಕೂ ಮುಂಚೆ ಇವಾಗ ನಾನು ಹೇಳಿದಿನ ಯೋಚನೆ ಮಾಡ್ತೀಯತಾನೆ ಅಂತ ಹೇಳ್ತಾನೆ. ಲೈಟ್ ಆಗಿ ಫ್ಲರ್ಟ್ ಮಾಡೋ ತರನೇ ಮಾತಾಡ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಪಾಡ್ಗವನು ಜಾಲಿಯಾಗಿ ಐಸ್ ಕ್ರೀಮ್ ತಿನ್ಕೊಂಡ್ ಬರ್ತಾ ಇರ್ತಾನೆ. ಆ ಟೈಮಲ್ಲಿ ಹೀರೋಯಿನ್ ಅವ್ರ ಅಮ್ಮ ಕೂಡ ಏನೋ ತರಕಾರಿ ಎಲ್ಲ ತಗೊಂಡು ಎತ್ಕೊಂಡ್ ಬರ್ತಾ ಇರೋದನ್ನ ನೋಡ್ಬಿಟ್ಟು ಇವ್ನ್ ಕೂಡ ಅವ್ರನ್ನ ಅಮ್ಮ ಅಂತಾನೆ ಕರೀತಾನೇನೋ. ಕ್ಯಾಶುವಲ್ ಆಗಿ ಅವ್ರ ಜೊತೆ ಬ್ಯಾಗ್ ಎಲ್ಲ ತಗೊಂಡು ಮಾತಾಡ್ಕೊಂಡ್ ಬರ್ತಾನೆ. ಅವಾಗ ಹೀರೋಯಿನ್ ಅವ್ರ ಅಮ್ಮ ಕೇಳ್ತಾರೆ, ಹೌದು ಲೈಬ್ರರಿಗೆ ಯಾವಾಗ ಜೊತೆಗೆ ತಾನೇ ಹೋಗ್ತೀರಾ, ಯಾಕೆ ಇವತ್ತು ನೀನ್ ಹೋಗ್ಲಿಲ್ವಾ ಅಂತ ಕೇಳ್ತಾರೆ. ಇದರಿಂದನೇ ಹೀರೋಗೆ ಡೌಟ್ ಬಂತು. ಹಂಗಾದ್ರೆ ಇವಳು ಲೈಬ್ರರಿಗೆ ಹೋಗ್ತೀನಿ ಅಂತ ಹೇಳಿ ಬೇರೆ ಏನೋ ಕೆಲಸ ಮಾಡಕ್ ಹೋಗಿದ್ದಾಳೆ ಅಂತ ಅವ್ನಿಗೆ ಅರ್ಥ ಆಯ್ತು. ಅದ್ರಲ್ಲಿ ಅವ್ರಮ್ಮ ಬೇರೆ ಇವತ್ತು ನೈಟ್ ಇಲ್ಲಿಗೆ ಬರೋ ಊಟಕ್ಕೆ ಅಡಿಗೆ ಮಾಡೋಣ ಅಂತ ಕರೆದಿರ್ತಾರೆ. ಸೊ ಅವ್ರ ಅಮ್ಮ ಜೊತೆ ಅವನು ಹೀರೋಯಿನ್ ಅವ್ರ ಮನೆಗೆ ಹೋಗಿರೋದು. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಹೀರೋ ಬಂದು ಒಂದ್ ಡೌಟ್ ನ ಕೇಳ್ತಾನೆ, ಅಮ್ಮ ನಿಮ್ ಹತ್ರ ಒಂದು ಡೌಟ್ ಕೇಳ್ಬೇಕು,
ನನ್ ಫ್ರೆಂಡ್ ಒಬ್ಬ ಅವ್ರ ಚೈಲ್ಡ್ಹುಡ್ ಫ್ರೆಂಡ್ ನ ಲವ್ ಮಾಡ್ತಿದ್ದಾನಂತೆ. ಆದ್ರೆ ಹುಡುಗಿ ಹತ್ರ ಹೇಳಕ್ಕೆ ಭಯ ಪಡ್ತಾ ಇದ್ದಾನೆ. ಇವಾಗೇನಾದ್ರೂ ಹೋಗಿ ಅವ್ನ ಫೀಲಿಂಗ್ಸ್ ನ ಹೇಳಿದ್ರೆ ಕಂಪ್ಲೀಟ್ ಆಗಿ ಅವ್ರ ಮಧ್ಯೆ ಇರೋ ಒಂದು ಬಾಂಡಿಂಗ್ ಎಲ್ಲಿ ದೂರ ಆಗ್ಬಿಡತ್ತು ಅಂತ ಭಯ ಪಡ್ತಿದ್ದಾನೆ. ಅವ್ನ್ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಈ ರೇಡಿಗೆ ಅಂದ್ರೆ ನಮ್ ಹೀರೋನ್ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತದ ಅವ್ನ ಬಗ್ಗೆನೇ ಕೇಳ್ತಾ ಇರೋದು ಅಂತ. ಏನೇ ಆಗ್ಲಿ ಕಣೋ, ಅವ್ರ ಮನ್ಸಲ್ಲಿ ಅನ್ಸಿದ್ದನ್ನ ಆನ್ಸರ್ ಯಾರ ಹತ್ರ ಸಿಗುತ್ತೋ ಅವ್ರ ಹತ್ರನೇ ಡೈರೆಕ್ಟ್ ಆಗಿ ಕೇಳ್ಬೇಕು. ಈ ವಿಷಯದಲ್ಲಿ ಡಿಲೇ ಮಾಡೋದು ಒಳ್ಳೇದಲ್ಲ. ಬಟ್ ನೀನ್ ಇವಾಗ ಹೇಳ್ಬೇಡ, ನೀನ್ ಕಾಲೇಜಲ್ಲಿ ಹೇಳು ಅನ್ನೋ ತರ ಹೇಳ್ತಾರ. ಇವ್ನ್ಗೇನು ಅರ್ಥ ಆಗದೆ ಬಿಕ್ಕರ್ಸ್ಕೊಂಡ್ ನೋಡ್ತಾ ಇರ್ತಾನೆ. ಇವ್ರಿಗೆ ಅರ್ಥ ಆಗಿದ್ದೇನೋ ಇವನ್ ಬಗ್ಗೆ ಅವ್ನ್ ಕೇಳ್ತಾ ಇದ್ದಾನೆ ಅಂತಾನೆ, ಅದಕ್ಕೆ ನೀನು ಅಂತ ಹೇಳಿದ್ದು. ಆಮೇಲೆ ಚಾಚಾ ನಿನ್ ಫ್ರೆಂಡ್ ಹೇಳಪ್ಪ ಅಂತ ಕಿಂಡಲ್ ಆಗಿ ಹೇಳ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಡಾಂಗ್ ಬಂದು ಇವಳನ್ನ ಸೇಫ್ ಆಗಿ ಮನೆ ಹತ್ರ ಬಿಡ್ಬೇಕು ಅಂತ ಮನೆವರೆಗೂ ಕರ್ಕೊಂಡ್ ಬರ್ತಾನೆ. ಇವಳಂಗೆ ತಿರುಗ್ ನೋಡ್ಬಿಟ್ಟು ಹೇಳ್ತಾಳೆ, ನನ್ನ ಮನೆವರೆಗೂ ಸೇಫ್ ಆಗಿ ಬಿಡ್ಬೇಕು ಅಂತ ಜೊತೆಗೆ ಬಂದ ಅಥವಾ ನಿಜವಾಗ್ಲೂ ನಿನ್ಗೆಲ್ಲಾದ್ರೂ ಕೆಲಸ ಇದೆಯಾ ಅಂದಾಗ ಅವನು ಚಾಚಾ ಆತರ ಏನಿಲ್ಲ, ನನಗ್ ಸ್ವಲ್ಪ ಕೆಲಸ ಇತ್ತು ಅಂತಾನೆ ಹೇಳ್ತಾರೆ. ಅದಾದ್ಮೇಲೆ ಇವಳು ಕೂಡ ಮನೆ ಒಳಗಡೆ ಹೋದ್ಲು. ಮನೆ ಒಳಗಡೆ ಹೀರೋ ಕುತ್ಕೊಂಡಿದ್ರು ನೋಡ್ಬಿಟ್ಟು ಸಕ್ಕ ಶಾಕ್ ಆಗ್ಬಿಟ್ಲು, ಈ ನನ್ ಮಗ ಯಾವಾಗ ಬಂದ ಅಂತ. ಅವನು ಕೇಳ್ತಾನೆ, ಏನ್ ಮೇಡಮ್ ಲೈಬ್ರರಿಯಲ್ಲಿ ಚೆನ್ನಾಗಿ ಬುಕ್ಸ್ ಎಲ್ಲ ಓದ್ಬಿಟ್ಟು ಬಂದ್ರ ಅಂತ ಕೇಳಿದಾಗ ಇವಳಿಗೆ ಅರ್ಥ ಆಗೋಯ್ತು ಇವ್ನಿಗೇನೋ ವಿಷಯ ಗೊತ್ತಾಯ್ತು ಅಂತ. ಇವಳೇನು ಮಾತಾಡಲ್ಲ. ನನಗೆ ತಲೆ ನೋವ್ತಾ ಇದ್ದಮ್ಮ, ನಾನು ರೂಮ್ ಹೋಗ್ತೀನಿ ಅಂತ ಸೈಲೆಂಟ್ ಆಗಿ ರೂಮ್ ಹೊರಟೋದ್ಲು. ಹೀರೋ ಅಲ್ಲಿಂದ ಹೊರಗಡೆ ಹೋಗೋವರೆಗೂ ಅವಳು ಆಚೆನೆ ಬರ್ಲಿಲ್ವೇ, ಅಲ್ಲೇ ಕುತ್ಕೊಂಡಿರ್ತಾಳೆ. ಸ್ವಲ್ಪ ತಾದ್ಮೇಲೆ ಹೀರೋ ಕೂಡ ಸರಿ ಆಯ್ತಮ್ಮ ನಾನು ಹೋಗ್ ಬರ್ತೀನಿ ಅಂತ ಹೇಳಿ ಊಟ ಮುಗಿಸ್ಕೊಂಡು ಅವನು ಅಲ್ಲಿಂದ ಹೊರಟೋದ. ಬಟ್ ಇವಳಿಗೇನೋ ಒಂಥರ ತುಂಬಾನೇ ಗಿಲ್ಟಿಯಾಗಿ ಫೀಲ್ ಆಗ್ತಿದೆ. ಏನಕ್ಕಂತ ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಹೀರೋಗೆ ತುಂಬಾನೇ ಮೈ ಹುಷಾರಿಲ್ಲ, ಮೈ ಫುಲ್ ಆಗಿ ಕುದಿತಾ ಇರುತ್ತೆ. ಇವಳು ಮುಟ್ ನೋಡ್ಬಿಟ್ಟು ಏನೋ ಇಷ್ಟೊಂದು ಫೀವರ್ ಇದೆ, ಹಾಸ್ಪಿಟಲ್ಗೆ ಹೋಗದೆ ಏನಕ್ಕೋ ಸ್ಕೂಲ್ಗೆ ಬಂದೆ ಅಂತ ಕೇಳಿದಾಗ ಅವನಂತಾನೆ, ಹೌದು ಹಾಸ್ಪಿಟಲ್ಗೆ ಹೋಗ್ಬೇಕು, ಸಾಯಂಕಾಲ ನೀನೇನ ಕರ್ಕೊಂಡು ಹೋಗ್ಬೇಕು, ಜೊತೆಗೆ ಬಂದ್ಬಿಡು ಅಂದಾಗ ಇವಳು ಅಂತಾಳೆ, ಏನೋ ನೀನೇನ್ ಚಿಕ್ಕ ಹುಡುಗನ, ಮಗು ತರ ನೀನೇನು ನನ್ನ ಸೊಂಟದಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕಾ, ನೀನೇ ಹೋಗು ಅಂದಾಗ ಇವನಂತಾನೆ, ನಾನು ಯಾವಾಗೂ ನಿನ್ ಜೊತೆನೆ ಇರ್ತೀನಿ ತಾನೆ, ಸೈಕಲ್ ನಾನು ಹೆಂಗ್ ತುಳಿಲಿ, ಇಷ್ಟು ಫೀವರ್ ಇರ್ಬೇಕಾದ್ರೆ ನೀನೇ ನನ್ನ ಕರ್ಕೊಂಡು ಹೋಗ್ಬೇಕು, ನಾನು ವೇಟ್ ಮಾಡ್ತಾ ಇರ್ತೀನಿ, ಬಂದ್ಬಿಡು ಅಂತ ಹೇಳ್ತಾನೆ. ಅವಳು ಕೂಡ ಸರಿ ಸರಿ ಆಯ್ತು ಬರ್ತೀನಿ ನಡಿ ಕ್ಲಾಸ್ಗೆ ಹೋಗೋಣ ಅಂತ ಕ್ಲಾಸ್ಗೆ ಕರ್ಕೊಂಡು ಹೋಗ್ತಾಳೆ. ಈಗ ಈವ್ನಿಂಗು ಆಯ್ತು. ಇವಳು ಲೈಬ್ರರಿಯಲ್ಲಿ ಓದಿದ್ದಲ್ಲ ಆದ್ಮೇಲೆ ಸೈಕಲ್ ಹತ್ರ ಬರ್ತಾಳೆ. ಲೈಟ್ ಆಗಿ ಮಳೆ ಬರೋ ತರ ಇರುತ್ತೆ. ಟಕ್ ಅಂತ ಆ ಡಾಂಗೆ ಹೀರೋ ರೇಂಜ್ ಗೆ ಛತ್ರಿನ ಎತ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಅವಳಂಗೆ ಮೇಲೆ ತಿರುಗಿ ನೋಡ್ಬಿಟ್ಟು, ಏನಪ್ಪಾ ಲವ್ ಡ್ರಾಮಾಸ್ ಎಲ್ಲ ಜಾಸ್ತಿ ನೋಡ್ತೀಯಾ, ಹೆಂಗೆ ರೊಮ್ಯಾಂಟಿಕ್ ಆಗಿ ಛತ್ರಿ ಎಲ್ಲ ಎತ್ಕೊಂಡ್ ಬಂದ್ಬಿಟ್ಟಿದ್ಯಾ ಅಂದಾಗ ಅವನು ಅಂತಾನೆ, ಯಾಕೆ ನಿನಗೇನಾದ್ರೂ ಆ ಡ್ರಾಮಾಸ್ ಅಲ್ಲಿ ಬರೋ ಹೀರೋಯಿನ್ ತರ ಫೀಲ್ ಆಗ್ತಾ ಇದೆಯಾ ಅಂತ ಇಲ್ಲೂ ಫ್ಲೋಟ್ ಮಾಡ್ತಾನೆ. ಆದ್ರೆ ಡಾಂಗ್ ಸ್ವಲ್ಪನೂ ಗ್ಯಾಪೇ ಕೊಡಲ್ವೇ, ನೀನೇನ್ ಅನ್ಕೊಂಡಿಲ್ಲ ಅಂದ್ರೆ ಮಳೆ ಬರ್ತಿದಲ್ವಾ ಸೈಕಲ್ ಹೋಗಕ್ಕಾಗಲ್ಲ, ನನ್ ಜೊತೆ ನಡ್ಕೊಂಡ್ ಬರ್ತೀಯ ಅಂದಾಗ ಅವಳು ಕೂಡ ಸರಿ ಆಯ್ತು ಅಂತ ಹೇಳಿ ಇಬ್ರು ಜಾಲಿಯಾಗಿ ಮಾತಾಡ್ಕೊಂಡು ಒಂದೇ ಛತ್ರಿಯಲ್ಲಿ ಮನೆಗೆ ಬರ್ತಾರೆ. ಆತರ ಅವನು ಹೀರೋಯಿನ್ ಮನೆವರೆಗೂ ಕೂಡ ಡ್ರಾಪ್ ಮಾಡ್ಬಿಟ್ಟು ಅವಳು ಕೂಡ ಓಕೆ ಬಾಯ್ ಅಂತ ಹೇಳಿದಾಗ ಇವ್ನ್ ಸ್ವಲ್ಪ ಕೂಡ ಹಿಂದೇಟ್ ಜರುಗಿಲ್ಲ. ಡೈರೆಕ್ಟ್ ಆಗಿ ಕೇಳ್ಬಿಟ್ಟ, ಒಂದ್ ನಿಮಿಷ ನನಗೆ ನೀನಂದ್ರೆ ತುಂಬಾನೇ ಇಷ್ಟ, ನಾವಿಬ್ರು ಡೇಟಿಂಗ್ ಮಾಡೋಣ ಅಂತ ಡೈರೆಕ್ಟ್ ಆಗಿ ಕೇಳ್ಬಿಟ್ಟ. ಅದಕ್ಕೆ ಇವಳು ಏನ್ ಆನ್ಸರ್ ಮಾಡಿದ್ಲು ಅಂತ ತೋರಿಸಿಲ್ಲ. ಬಟ್ ತುಂಬಾ ಹೊತ್ತು ಹಂಗೆ ಸೈಲೆಂಟ್ ಆಗಿ ನಿಂತ್ಬಿಟ್ಲು. ಈಗ ನೆಕ್ಸ್ಟ್ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಡಾಂಗ್ ಎದುರುಗಡೆ ಬಂದ್ರೇನೆ ಅವಳಿಗೊಂಥರ ಎದೆಲ್ಲ ಜೋರಾಗಿ ಹೊಡ್ಕೊಳಕ್ಕೆ ಶುರು ಆಗುತ್ತೆ. ಇದಕ್ಕೂ ಮುಂಚೆ ಅವನ ಹತ್ರ ಕ್ಯಾಶುವಲ್ ಆಗಿ ಮಾತಾಡೋ ತರ ಇವಾಗ ಅವಳಿಗೆ ಮಾತಾಡಕ್ಕೆ ಆಗ್ತಾ ಇಲ್ಲ, ತುಂಬಾನೇ ಡಿಸ್ಟರ್ಬ್ ಆಗ್ತಾಳೆ ಅಂತಾನೆ ಹೇಳ್ಬೇಕು. ತಲೆ ಬಗ್ಸ್ಕೊಂಡ್ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ್ಲು. ಇವಾಗ ಒಂದು ಫುಟ್ಬಾಲ್ ಮ್ಯಾಚ್ ನಡೀತಾ ಇರುತ್ತೆ. ಆ ಜಾಗಕ್ಕೆ ನಮ್ ಹೀರೋನು ಬರ್ತಾನೆ. ಅವ್ನಿಗಿನ್ನು ಫೀವರ್ ಕಡಿಮೆ ಆಗಿಲ್ಲ ಪಾಪ, ಇನ್ನು ಫೀವರ್ ಆಗೇ ಇರುತ್ತೆ. ಅಲ್ಲಿ ನೋಡಿದ್ರೆ ಇವಳು ಬಂದು ಜಾಲಿಯಾಗಿ ಕುತ್ಕೊಂಡ ಗೇಮ್ ನ ನೋಡ್ತಾ ಇರ್ತಾಳೆ, ನಗ್ನಗ್ತಾ ನೋಡ್ತಾ ಇರ್ತಾಳೆ. ಇವ್ನ್ಗೆ ಟೆನ್ಷನ್ ಅಂದ್ರೆ ಅಲ್ಲಿ ಡಾಂಗ್ ಆಡ್ತಾ ಇರ್ತಾನೆ ಫುಟ್ಬಾಲ್ ನ. ಅವನ್ನ ನೋಡಿ ಇವಳು ಸಂತೋಷ ಪಡ್ತಾ ಇರೋದು ಅಂತ ಹೇಳಿ ಇದನ್ನ ಬಿಡಬಾರ್ದು ಅಂತ ಹೇಳಿ ಅವ್ನ್ ಬ್ಯಾಗ್ ನ ತೆಗೆದ್ಬಿಟ್ಟು ಅವ್ನ್ ಶರ್ಟ್ ನೆಲ್ಲ ತೆಗೆದ್ಬಿಟ್ಟು ಅವ್ನ್ ಜಂಪ್ ಮಾಡ್ಕೊಂಡು ಹೋಗ್ತಾನೆ ಆಡೋದಕ್ಕೆ. ಆದ್ರೆ ಇವ್ನಲ್ಲಿ ಆಡ್ತಾ ಇರೋದನ್ನ ನೋಡಿದ್ರೆ ಇವನು ಗೇಮ್ ಆಡಕ್ ಹೋದಂಗಿಲ್ಲ. ಆ ಡಾಂಗ್ ನ ಆಡಕ್ಕೆ ಬಿಡದೇ ಇರೋ ತರ ತಡಿಯೋ ತರ ಇರುತ್ತೆ. ಅವ್ನ್ಗೆ ಬಾಲ್ ಸಿಕ್ಕಕ್ ಬಿಡೋದಿಲ್ಲ, ಅವನನ್ನ ಸೈಡ್ ಹೋಗಕ್ ಬಿಡೋದಿಲ್ಲ. ತುಂಬಾನೇ ಅಗ್ರೆಸಿವ್ ಆಗಿ ಆಡ್ತಾ ಇರ್ತಾನೆ, ಎಲ್ಲದಕ್ಕೂ ಅಡ್ಡಿ ಹೋಗ್ತಾ ಇರ್ತಾನೆ. ಆತರನೇ ಅವ್ನು ಗೋಲ್ ಹಾಕಕ್ ಹೋದಾಗ ಅವನ್ನ ತಡಿತೀನಿ ಅನ್ನೋ ಹೆಸರಲ್ಲಿ ಸ್ವಲ್ಪ ಓವರ್ ಆಗಿ ಜಂಪ್ ಮಾಡ್ತಾನೆ. ನೋಡಿ ಮುಂದ್ಗಡೆ ಇರೋ ಕಂಬಗೆ ಜೋರಾಗಿ ತಗಲ್ಸ್ಕೊಂಡು ಪಾಪ ಅವನು ಕೆಳಗಡೆ ಬಿದ್ಬಿಟ್ಟ. ಇದನ್ನೆಲ್ಲ ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ನೋಡ್ತಾನೆ ಇರ್ತಾರಲ್ವಾ. ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಅವ್ನಿಗೆ ತುಂಬಾನೇ ಮೈ ಹುಷಾರ್ ಇರ್ಲಿಲ್ಲ, ಇನ್ನು ಜ್ವರ ಇತ್ತು, ಹಂಗಿದ್ರು ಏನಕ್ಕೆ ಅವ್ನು ಆಡಕ್ ಬಂದ್ನೋ ಗೊತ್ತಿಲ್ವೇ ಅಂದಾಗ ಇವಳಿಗೂ ಸ್ವಲ್ಪ ಕೋಪ ಬರುತ್ತೆ. ಅದಾದ್ಮೇಲೆ ಅವ್ನಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ ಮೆಡಿಕಲ್ ರೂಮ್ ಗೆ ಕೂಡ ಕರ್ಕೊಂಡು ಹೊಟ್ಟೋದ್ರು. ಟ್ರೀಟ್ಮೆಂಟ್ ಕೊಟ್ಟರು ಸ್ವಲ್ಪ ತಲೆ ಎಚ್ಚರ ಆಗುತ್ತೆ ಅಂತ ಹೇಳಿದ್ರು. ಅವನು ಈಗ ಕಣ್ ಬಿಡ್ತಾನೆ. ನೋಡಿದ್ರೆ ಎದುರುಗಡೆನೆ ಹೀರೋಯಿನ್ ಕುತ್ಕೊಂಡಿರ್ತಾಳೆ. ಅಯ್ಯೋ ಇವಳು ಇಲ್ಲೇ ಕೂತಿದ್ದಾಳೆ ಅಂತ ಹೇಳಿ ಮತ್ತೆ ಕಣ್ ಮುಚ್ಕೊಂಡಾಗ ಅದನ್ನ ಅವಳು ನೋಡ್ಬಿಟ್ಲು. ತಪ್ಪದ ತಲೆ ಮೇಲೆ ಹೊಡೆದು ಎಬ್ಬಿಸ್ತಾಳೆ. ಏನೋ ಆಗಿದೆ ನಿನ್ಗೆ, ಮೆಂಟಲ್ ತರ ಮಾಡ್ತಾ ಇದೀಯಾ, ಜ್ವರ ಇದೆ ತಾನೆ, ಜ್ವರ ಇದ್ಕೊಂಡು ಏನಕ್ ನಿನ್ ಹತ್ರ ಆಡಕ್ ಹೋದೆ ಅಂದಾಗ ಅವನೇನು ಮಾತಾಡಲ್ಲ. ಆಯ್ತಾ ಬೈದಿದ್ದ ಆಯ್ತಾ, ಇವತ್ ರಾತ್ರಿ 10 ಗಂಟೆಗೆ ಪಾರ್ಕ್ ಹತ್ರ ಬಂದ್ಬಿಡು, ನಾನು ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ಕೇಳ್ತಾನೆ. ಅವಳಿಗೆ ಏನು ಅರ್ಥ ಆಗ್ತಾ ಇಲ್ಲ. ಬಟ್ ಅವ್ನ ಕಣ್ಣಲ್ಲಿ ಏನೋ ಒಂದು ಇವಳಿಗೆ ಅರ್ಥ ಆಯ್ತು. ನಿನಗೇನ್ ಅಷ್ಟೊಂದು ಕಾನ್ಫಿಡೆನ್ಸ್, ನಾನ್ ಬರ್ತೀನಂತ ಅಷ್ಟು ನಂಬ್ತೀಯ ಅಂತ ಕೇಳ್ತಾಳೆ. ಯಾಕಂದ್ರೆ ಇವಳಿಗೆ ಅರ್ಥ ಆಗೋಯ್ತು ಹೀರೋಗೆ ಫ್ರೆಂಡ್ಶಿಪ್ ದಾಟಿ ಬೇರೊಂದು ಫೀಲಿಂಗ್ ಇವಳ ಮೇಲೆ ಇದೆ ಅಂತ. ಈಗ ಹಂಗೆ ಮನೇಲಿ ತೋರಿಸ್ತಾರೆ. ಯಾವಾಗ 10 ಗಂಟೆ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾಳೆ. ಮೋಸ್ಟ್ಲಿ ಅವ್ನ ಮೀಟ್ ಮಾಡಕ್ಕೆ ಈ ತರ ಟೈಮ್ ನ ನೋಡ್ತಾ ಇದ್ದಾಳ ಅಥವಾ 10 ಗಂಟೆ ಆಗ್ಲೇಬಾರ್ದು ಅಂತ ಟೈಮ್ ನೋಡ್ತಿದ್ದಾಳ ಅಂತ ಗೊತ್ತಿಲ್ಲ. ನೋಡೋಣ ಮುಂದಕ್ಕೆ. ಆದ್ರೆ ಇವತ್ತು ಹೀರೋಯಿನ್ ಅವ್ರ ಅಮ್ಮಗೆ ಬರ್ಡೇ. ಅವ್ರ ಅಪ್ಪ ಇವತ್ತು ಕೇಕ್ ಎಲ್ಲ ತಗೊಂಡ್ ಬಂದಿರ್ತಾರೆ. ತುಂಬಾ ಖುಷಿಯಾಗಿ ಕೇಕ್ ಎಲ್ಲ ಕಟ್ ಮಾಡಿ ಒಬ್ರಿಗೊಬ್ರು ತಿನ್ಸ್ಕೊಂಡಿದ್ದೆಲ್ಲ ಆಯ್ತು. ಈಗ ಅವ್ರ ಅಪ್ಪ ಬಂದು ಅವ್ರ ಅಮ್ಮಗೆ ಒಂದು ಗಿಫ್ಟ್ ನ ಕೊಡ್ತಾರೆ. ಆ ಗಿಫ್ಟ್ ನ ತೆಗ್ದಿದ ತಕ್ಷಣ ಹೀರೋಯಿನ್ ಗೆ ಸಖತ್ ಶಾಕು. ಯಾಕಂದ್ರೆ ಹೀರೋಯಿನ್ ಅವ್ರ ಅಪ್ಪ ಬಂದು ಲೇಡಿ ಹತ್ರ ಮಾತಾಡ್ಬೇಕಾದ್ರೆ ಇವ್ರ ಅಮ್ಮಗೆ ಯಾವ್ದೋ ಒಂದು ಸೂಪರ್ ಆಗಿರೋ ಒಂದು ಕಾಸ್ಟ್ಲಿ ಆಗಿರೋ ಸ್ಕಾರ್ಫ್ ನ ಕೊಡ್ಬೇಕು ಅಂತ ಮಾತಾಡ್ಕೊಂಡಿರ್ತಾರೆ. ಬಟ್ ಇದ್ರೆಲ್ಲ ಸ್ಕಾರ್ಫ್ ಇಲ್ವಲ್ಲ, ಹಾಗಾದ್ರೆ ಏನ್ರ ಬಗ್ಗೆ ಅವ್ರು ಮಾತಾಡ್ಕೊಂಡಿರ್ಬೋದು ಅಂತ ಯೋಚನೆ ಮಾಡ್ತಾಳೆ. ಅಷ್ಟೇ ಅಲ್ಲ, ಇವಾಗ ಅವಳಿಗೆ ಲೈಟ್ ಆಗಿ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅವ್ರ ಅಪ್ಪನ ಫಾಲೋ ಮಾಡ್ಕೊಂಡು ಒಂದು ಜಾಗಕ್ಕೂ ಹೋಗ್ತಾಳೆ. ಅಲ್ಲಿ ಆ ಕಾಫಿ ಶಾಪ್ ಅಲ್ಲಿ ಇವರಪ್ಪ ಬಂದು ಲೇಡಿ ಜೊತೆ ತುಂಬಾ ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾ ಇರ್ತಾರೆ. ಇದ್ರಿಂದಾನೇ ಅವಳಿಗೆ ಅರ್ಥ ಆಗೋಯ್ತು ಅಪ್ಪ ಬಂದು ಲೇಡಿ ಜೊತೆ
ಅಫೇರ್ ಅಲ್ಲೇ ಇದಾರೆ ಅಂತ. ಇವಳು ಕೋಪ ಮಾಡ್ಕೊಂಡು ಹೋಗೋದನ್ನ ಅವ್ರ ಅಪ್ಪನೂ ಗಮನಿಸ್ಬಿಟ್ರು. ಅವ್ರ ಅಪ್ಪನೇ ಬಂದು ತಡಿತಾರೆ. ಒಂದ್ ನಿಮಿಷ, ನೀನ್ ಅನ್ಕೊಂಡಿರೋ ತರ ಅಲ್ಲ ಮಗಳೇ ಅಂತ ಹೇಳ್ತಾರೆ. ಆದ್ರೆ ಅವಳಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ಅಪ್ಪ ಹಂಗಾದ್ರೆ ಇವಾಗ ನಡೀತಾ ಇರೋದಕ್ಕೆ ಏನಪ್ಪ ಅರ್ಥ ಅಂದಾಗ, ನಾನ್ ಎಷ್ಟೋ ಟ್ರೈ ಮಾಡ್ಕೊಂಡೆ ಆದ್ರೆ ನನ್ ಕೈಲಿ ಆಗ್ತಾ ಇಲ್ಲಮ್ಮ, ನನ್ಗ ಲೇಡಿ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ರು. ಅವಳಿಗಷ್ಟೇ ಫುಲ್ ಆಗಿ ಅಳು ಬಂದ್ಬಿಡುತ್ತೆ. ಸೈಲೆಂಟ್ ಆಗಿ ಅಲ್ಲಿಂದ 10 ಗಂಟೆಗೆ ಪಾರ್ಕ್ ಬರಕ್ ಹೇಳಿದ್ದಲ್ವಾ ಹೀರೋ, ಅಲ್ಲಿ ಹೋಗಿ ನೋಡ್ತಾಳೆ. ಅಲ್ಲಿ ನೋಡಿದ್ರೆ ಅಲ್ಲಿ ಒಬ್ನೇ ಪಾಪ ತುಂಬಾ ಫೀಲ್ ಮಾಡ್ಕೊಂಡು ಕೂತಿರ್ತಾನೆ. ಇವಳಿಗೆ ಏನಕ್ಕೆ ಅಳು ಬರ್ತಾ ಇದೆ ಅಂತಾನೆ ಗೊತ್ತಿಲ್ಲ. ಡೈರೆಕ್ಟ್ ಆಗಿ ಹೋಗಿ ಅವನ ಮೀಟು ಮಾಡ್ತಾ ಇಲ್ಲ, ಅವನ ಹತ್ರ ಮಾತಾಡ್ತಾನೂ ಇಲ್ಲ. ಅವಳಿಗೆಲ್ಲ ಈ ಡಾಂಗ್ ಪ್ರಪೋಸ್ ಮಾಡಿದ್ದು ಮತ್ತೆ ಇಲ್ಲಿ ಅವ್ರಪ್ಪ ಬಂದು ಆ ಲೇಡಿನ ನನ್ ಕೈಲಿ ಮರೆಯಕ್ ಆಗ್ತಾ ಇಲ್ಲ ಅಂತ ಹೇಳಿದ್ದೆ ಇವಳಿಗೆ ಮತ್ತೆ ಮತ್ತೆ ನೆನಪು ಬರ್ತಾ ಇರುತ್ತೆ. ಅವನ ಹತ್ರ ಏನು ಮಾತಾಡಲ್ಲ. ಇಲ್ಲ ನನ್ಗೆ ಇವಾಗ ಬರಕ್ ಆಗಲ್ಲ ಅಂತ ಮೆಸೇಜ್ ನ ಹಾಕ್ತಾಳೆ. ಅವನ್ಗ ಮೆಸೇಜ್ ನೋಡಿದ ತಕ್ಷಣ ತುಂಬಾನೇ ಫೀಲ್ ಆಗ್ಬಿಡುತ್ತೆ. ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ. ಇಲ್ಲಿಗೆ ಮುಗಿತಾ ಅಂತ ನೋಡಿದ್ರೆ ಯಾವತ್ತು ದಿನ ಸ್ಕೂಲ್ಗೆ ಜೊತೆಗೆ ತಾನೆ ಹೋಗ್ತಾ ಇದ್ರು. ಅವತ್ತು ಹೀರೋಯಿನ್ ಬಂದು ಅವಳು ಸಿಕ್ಕರ್ ರೆಡಿ ಆಯ್ತು ಅಂತ ಹೇಳಿ ಸೈಕಲ್ ತಗೊಂಡು ಹೋಗಕ್ಕೆ ಶುರು ಮಾಡ್ಬಿಟ್ಲು. ಅವ್ನ್ಗೆ ಸಖತ್ ಟೆನ್ಷನ್ ಆಗುತ್ತೆ. ಅವ್ನ್ ಸೈಕಲ್ ನಂಗೆ ಕೆಳಗಡೆ ಬಿಸಾಕ್ಬಿಟ್ಟು ಹತ್ರ ಬಂದು ಅವಳ ಕೈನ ಹಿಡ್ಕೊಂಡು ಏನ್ ಇವಾಗ ನಿನ್ ಪ್ರಾಬ್ಲಮ್ ಅಂತ ಕೇಳಿದಾಗ ಅವಳ ಕೈ ನಂಗೆ ಓದ್ರ ಬಿಟ್ಟು ಸ್ಕೂಲ್ ಟೈಮ್ ಆಯ್ತು ಬಾ ಹೋಗೋಣ ಅಂತ ಕರೀತಾಳೆ. ಅವ್ನ್ ಹೇಳ್ತಾನೆ ಏನಾಯ್ತು ನಿನ್ಗೆ, ಯಾಕೆ ವೀಕ್ ಅಲ್ಲ, ನನ್ಗೆ ನಿನ್ಗೊಂದು ಕಾಲು ಮಾಡಿಲ್ಲ, ಒಂದು ಮೆಸೇಜು ಮಾಡಿಲ್ಲ ಅಂತ ಕೇಳಿದಾಗ ಅವಳು ತೆಗ್ಸ್ಕೊಂಡು ಅದೇ ಕೇಳ್ತಾಳೆ. ಹೌದು ನಾನ್ ಮಾಡಿಲ್ಲ, ನೀನು ಯಾಕೆ ಮಾಡಿಲ್ಲ, ಒಂದು ಕಾಲು ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಅಂದಾಗ ಅವ್ನ್ಗೆ ಇದಕ್ಕೆ ಆನ್ಸರ್ ಗೊತ್ತಿಲ್ಲ. ಸರಿ ಬಾ ಟೈಮ್ ಆಯ್ತು ಅಂತ ಹೇಳಿ ಅವಳು ಸೈಕಲ್ ಅಲ್ಲಿ ಹೋಗ್ಬೇಕಾದ್ರೆ ಹಂಗಾದ್ರೆ ಏನು ಇನ್ಮೇಲೆ ನಾವು ಸಪರೇಟ್ ಆಗಿ ಹೋಗೋಣ ಅಂತ ಇದೆ ಅಂದಾಗ ಅವಳು ಕೂಡ ಮತ್ತೆ ನನ್ ಸೈಕಲ್ ರೆಡಿ ಆಯ್ತಲ್ವಾ ಅಂದಾಗ ಅವನಂತಾರೆ ನಾನ್ ಸೈಕಲ್ ಬಗ್ಗೆ ಕೇಳ್ತಾ ಇಲ್ಲ ಅಂತ ನಿನಗೆ ಚೆನ್ನಾಗೇ ಗೊತ್ತು ಅಂದಾಗ ಇವಳು ಹಂಗೆ ತಿರುಗ್ಬಿಟ್ಟು ಅವ್ನ ಕಣ್ಣ ನೋಡ್ಕೊಂಡ್ ಮಾತಾಡ್ತಾಳೆ. ಇಲ್ಲಿ ನೋಡು, ಈ ವೀಕ್ ಫುಲ್ ಆಗಿ ನಾನು ನಿನ್ಗೆ ಮೆಸೇಜು ಮಾಡಿಲ್ಲ, ಕಾಲು ಮಾಡಿಲ್ಲ, ಯಾಕಂದ್ರೆ ನೀನ್ ನನ್ನ ಹತ್ರ ಕೇಳೋ ಕ್ವೆಶ್ಚನ್ಗೆ ನನ್ನ ಹತ್ರ ಆನ್ಸರ್ ಇಲ್ಲ. ಅದಕ್ಕೆ ನಾವ್ ಈ ನಿಜಾನ ಹಂಗೆ ಇಗ್ನೋರ್ ಮಾಡ್ಬಿಡೋಣ, ಇನ್ನೊಂದ್ಸತಿ ಅದ್ರ ಬಗ್ಗೆ ನಾವ್ ಮಾತಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾಳೆ. ಅಂದ್ರೆ ಹೀರೋ ಬಂದು ಇವಳನ್ನ ಪ್ರಪೋಸ್ ಮಾಡ್ತಾನೆ ಅಂತ ಅವಳಿಗೆ ಮುಂಚಿತವಾಗಿ ಗೊತ್ತಿದ್ದೆ ಅವಳ ಈ ತರ ಹೇಳ್ತಾ ಇರೋದು. ಅದು ಹೀರೋಗೂ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಈ ಟಾಪಿಕ್ ನ ಇಲ್ಲೇ ಬಿಟ್ಬಿಡು ಬಾ ಹೋಗೋಣ ಅಂತ ಕರೆದಾಗ ಹೀರೋ ಕೇಳ್ತಾನೆ ಇವಾಗ ನಿನ್ ಆನ್ಸರ್ಗೆ ಡಾಂಗೇನ ಕಾರಣ ಅಂತ ಕೇಳಿದಾಗ ಅಂದ್ರೆ ಡಾಂಗ್ ಅಂದ್ರೆ ನಿನ್ಗೆ ಇಷ್ಟನಾ ಅಂತ ಕೇಳ್ತಾನೆ. ಅದಕ್ಕೆ ಅವಳ ಹತ್ರದಿಂದ ಏನು ಆನ್ಸರ್ ಬಡಲ್ಲ. ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಅವತ್ತೆಲ್ಲ ಸ್ಕೂಲಲ್ಲಿ ಅವನು ಗುರಾಯಿಸ್ತಾನೆ ಇರ್ತಾನೆ ಇವಳನ್ನ ನೋಡಿ. ಇವಳಂತೂ ತಲೆ ಬಗ್ಗಿಸ್ಕೊಂಡೇ ಇರ್ತಾಳೆ. ಒಂದ್ ಸ್ಟೇಜ್ಗೆ ಇವಳ ಕೈಯಲ್ಲಿ ಆಗಿಲ್ಲ. ಇವಳು ಕೇಳ್ಬಿಡ್ತಾಳೆ ನಾನೇ ನಿನ್ಗೆ ಮೋಸ ಮಾಡೋ ತರ ನೀನ್ ಟ್ರೀಟ್ ಮಾಡ್ಬೇಡ, ನನ್ ಕೆಲ ಅದನ್ನ ಎತ್ಕೊಳಕ್ ಆಗ್ತಾ ಇಲ್ಲ ಅಂದಾಗ ಅವನಂತಾನೆ ನಾವ್ ಜಸ್ಟ್ ಫ್ರೆಂಡ್ಸ್ ಆದಾಗ ನಿನ್ಗೆ ಯಾಕೆ ಆತರ ಒಂದು ಗಿಲ್ಟ್ ಬರ್ತಾ ಇದೆ, ಮೋಸ ಮಾಡ್ತಾ ಇದೀನಿ ಅನ್ನೋ ಫೀಲಿಂಗ್ ನಿನ್ಗೆ ಏನಕ್ ಬರ್ತಿದೆ ಅಂತ ಕೇಳಿದಾಗ ಅವಳಂತಾಳೆ ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ, ಸುಮ್ನೆ ನೀನ್ ನನ್ನ ಹತ್ರ ಕೂಗಾಡ್ಬೇಡ ಅಂತ ಹೇಳಿ ಅವಳಿಗೆ ಪಾಪ ಯಾವ್ದಕ್ಕೂ ಆನ್ಸರ್ ಗೊತ್ತಾಗ್ತಿರೋ ಅಂತ ಫುಲ್ ಬ್ಲಾಂಕ್ ಔಟ್ ಆಗ್ಬಿಟ್ಟಿರ್ತಾಳೆ. ಆಕ್ಚುಲಿ ಇವಾಗ ಇಬ್ರಿಗೂ ಪನಿಷ್ಮೆಂಟ್ ಕೊಟ್ಟಿರ್ತಾರೆ. ಆತರ ಮಂಡಿ ಹಾಕೊಂಡೆ ಇಬ್ರು ಜಗಳ ಮಾಡ್ತಾ ಇರೋದು. ಅದಾದ್ಮೇಲೆ ಕ್ಲಾಸ್ ಆರ್ಸಲು ಅಷ್ಟೇ ಅವ್ನು ತುಂಬಾನೇ ಡಲ್ ಆಗಿರೋದನ್ನ ಇವಳು ಗಮನಿಸಿದ್ಲು. ಸರಿ ಅವನ ಹತ್ರ ಮಾತಾಡೋಣ, ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಹತ್ರ ಹೋಗ್ತಾಳೆ. ಆದ್ರೆ ಅವ್ನೇನು ಮಾತಾಡಲ್ಲ. ಮನೆ ಮನ್ಸಲ್ಲಿ ಬೇಜಾರ್ನ ಇಟ್ಕೊಂಡು ಸೈಡ್ ತಿರುಗ್ಬಿಟ್ಟು ಇದು ಯಾವಾಗಿಂದ ನಡೀತಾ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಇವಳ ಹತ್ರ ಆನ್ಸರ್ ಇಲ್ಲ. ಅದೇ ಇವಳೊಂದ್ ವಿಷಯನ ಯೋಚನೆ ಮಾಡಿ ನೋಡ್ತಾಳೆ. ಅವತ್ತು ಅವ್ರ ಅಪ್ಪ ಹತ್ರ ಅವಳು ಮಾತಾಡ್ಬಿಟ್ಟು ಬಂದಾಗ ಅವಳಿಗೆ ತುಂಬಾನೇ ಬೇಜಾರಾಗಿರತ್ತಲ್ಲ. ಪಾರ್ಕಲ್ಲೂ ಅಷ್ಟೇ ಒಬ್ನೇ ಕುತ್ಕೊಂಡು ಫೀಲ್ ಮಾಡಿರ್ತಾನಲ್ಲ, ಅದನ್ನ ಡಾಂಗ್ ಕೂಡ ನೋಡಿರ್ತಾನೆ. ಡಾಂಗ್ ಅವಳಿಗೆ ಸಮಾಧಾನ ಮಾಡ್ಬೇಕು ಅಂತ ಬಂದಾಗ ಅವಳು ಕೇಳ್ತಾಳೆ ನಾವಿಬ್ರು ಮೀಟ್ ಮಾಡ್ಕೊಂಡೆ ಸ್ವಲ್ಪ ದಿನ ಆಗ್ತಿದೆ, ಹಂಗಿರ್ಬೇಕಾದ್ರೆ ನನ್ ಮೇಲೆ ನಿನ್ಗೆ ಹೆಂಗ್ ಆತರ ಒಂದು ಫೀಲಿಂಗ್ ಬಂತು, ಇದೆಲ್ಲ ಹೆಂಗ್ ನಡೀತು ಅಂತ ಕೇಳಿದಾಗ ಅವ್ನ್ ಹೇಳ್ತಾನೆ ನಿನ್ ಮೇಲೆ ಹೆಂಗ್ ಆ ಫೀಲಿಂಗ್ ಬಂತು ಅಂತ ನನ್ಗೆ ರೀಸನ್ ಆನ್ಸರ್ ನನ್ಗೆ ಗೊತ್ತಿದ್ರೆ ಅವತ್ತು ನನ್ ಲವ್ವೇ ಇಲ್ದೆ ಹೊರಟೋಗುತ್ತೆ. ನನ್ಗೆ ನೀನಂದ್ರೆ ತುಂಬಾ ಇಷ್ಟ, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾನೆ. ಅದಕ್ ಮೇಲೆ ಅವಳ ಕೈಲಿ ಏನು ಮಾತಾಡಕ್ಕೆ ಆಗ್ಲಿಲ್ಲ. ಈಗ ಇದನ್ನ ನೆನೆಸ್ಕೊಂಡು ಹೀರೋ ಹತ್ರ ಹೇಳ್ತಾಳೆ ಅವತ್ತು ನಾನು ಸ್ಕೂಲ್ ಗೋಡೆ ಮೇಲಿಂದ ಕೆಳಗಡೆ ಜಂಪ್ ಮಾಡ್ಬೇಕು ಅಂತ ಅನ್ಕೊಂಡಾಗ ನನ್ ಹಾರ್ಟ್ ತುಂಬಾನೇ ಜೋರಾಗಿ ಹೊಡ್ಕೊಳಕ್ಕೆ ಶುರುವಾಯ್ತು. ನಾನ್ ಕೂಡ ಮೇಲಿಂದ ಹತ್ತಿ ಜಂಪ್ ಮಾಡಿದ್ನಲ್ಲ ಅದಕ್ಕೆ ಅಂತ ಅನ್ಕೊಂಡೆ, ಬಟ್ ಅದಕ್ಕಲ್ಲ ಅಂತ ನನ್ಗೆ ಆಮೇಲೆ ಗೊತ್ತಾಯ್ತು. ಡಾಂಗ್ ನ ನೋಡಿದ್ದಕ್ಕೆ ನನ್ ಹೃದಯ ಆತರ ಜೋರಾಗಿ ಹೊಡ್ಕೊಂಡಿದ್ದು. ಆಕ್ಚುಲಿ ಅದನ್ನ ನಾನು ತುಂಬಾ ಅವಾಯ್ಡ್ ಮಾಡ್ಬೇಕು ಅಂತ ಟ್ರೈ ಮಾಡಿದೆ, ಬಟ್ ನನ್ನನ್ನು ಮೀರಿ ನನ್ ಮನ್ಸು ಅವನನ್ನೇ ನೋಡ್ತಾ ಇದೆ ಅಂತಂದ್ರೆ ನಾನೇನ್ ಮಾಡಕ್ಕಾಗತ್ತೆ ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ಒಂದೇ ಮಾತಲ್ಲಿ ನಮ್ ಹೀರೋ ಮನ್ಸ್ನೇ ಹೊಡೆದಾಕ್ಬಿಟ್ಲು. ಅಷ್ಟೇ ಹೀರೋಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಹೀರೋ ಎಷ್ಟು ಬೇಜಾರಾಗ್ತಿದನೋ ಅದಕ್ಕೂ ಡಬಲ್ ಆಗಿ ಇವಳು ಬೇಜಾರಾಗ್ತಿದ್ದಾಳೆ. ನನ್ ಕ್ಲೋಸ್ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ, ನನ್ ಮಾತಿಂದ ಅವ್ನ ಮನ್ಸ್ನ ಹೊಡೆದಾಕ್ಬಿಟ್ನಲ್ಲ ಅಂತ ಇವಳು ತುಂಬಾನೇ ಫೀಲ್ ಮಾಡ್ತಾಳೆ. ಅಷ್ಟೇ ಅದಾದ್ಮೇಲೆ ಒಬ್ರು ಮುಖ ಕೂಡ ನೋಡ್ಕೊಳ್ಳೋದಿಲ್ಲ, ಒಂಥರ ತುಂಬಾನೇ ಅವಾಯ್ಡ್ ಮಾಡ್ದಂಗೆ ಆಗುತ್ತೆ. ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೇಕು. ಅವತ್ತು ನೈಟೆ ಅವ್ರಿಬ್ರು ಮಾತಾಡ್ಕೊಳಕ್ಕೆ ಅಂತ ಒಂದು ಬೆಲ್ ನ ಸೆಟ್ ಮಾಡಿರ್ತಾರಲ್ಲ ಅವ್ರ ಮನೆ ಕಿಟಕಿ ಕಡೆಗೆ, ಅದನ್ನ ಏನೋ ಬೆಲ್ ಮಾಡ್ದಂಗೆ ಸೌಂಡ್ ಕೇಳಿಸುತ್ತೆ. ಇವಳು ಹೋಗಿ ತೆಗೆದ್ ನೋಡಿದ್ರೆ ಆ ಕಡೆ ಹೀರೋ ನಿಂತಿರ್ತಾನೆ. ಅವ್ನ ಆ ಕಡೆಯಿಂದ ಒಂದು ಪೆನ್ ಡ್ರೈವ್ ನ ಎತ್ತಿ ಹೀರೋಯಿನ್ ಗೆ ಕೊಟ್ಬಿಟ್ಟು ಹೇಳ್ತಾನೆ ಇದ್ರಲ್ಲಿ ನೀನ್ ಬಾಸ್ಕೆಟ್ ಬಾಲ್ ಗೇಮ್ ಆಡಿದ್ಯಲ್ಲ ಆ ವಿಡಿಯೋಸ್ ಎಲ್ಲ ಇದೆ, ನೀನ್ ಯಾವ್ದ್ರಲ್ಲೂ ಸರಿಯಾಗಿ ಆಡ್ಲೇ ಇಲ್ಲ, ಅದಕ್ಕೇನ್ ಗೊತ್ತಾ ಕಾರಣ, ನಿನ್ಗೆ ಬಾಸ್ಕೆಟ್ ಬಾಲ್ ಅಂದ್ರೆ ಇಂಟ್ರೆಸ್ಟ್ ಇಲ್ಲ, ಯಾರ್ದೋ ಮಾತನ್ನ ಕೇಳ್ಕೊಂಡು ಇಂಟ್ರೆಸ್ಟ್ ಇಲ್ದಿರೋ ಗೇಮ್ ಅಲ್ಲಿ ನೀನು ಮುಂದಕ್ಕೆ ಹೋಗ್ಬೇಡ, ಅದೆಲ್ಲ ಏನಿದ್ರು ಸ್ವಲ್ಪ ದಿನಾನೇ, ನಿನ್ ಏನ್ದ್ರಲ್ಲಿ ಇಷ್ಟನೋ ಅದನ್ನ ನೋಡ್ಕೊಂಡು ಅದನ್ನ ಚೂಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ನೀನ್ ಇಂಟ್ರೆಸ್ಟ್ ಇಂದ ಆಡು, ನಿನ್ಗೆಲ್ಲಾ ಬರುತ್ತೆ ಅಂತ ಹೇಳ್ತಾನೆ. ಇಷ್ಟೆಲ್ಲಾ ಮಾತಾಡ್ತಾನೆ, ಬಟ್ ಅವ್ಳ ಕಣ್ಣ ನೋಡ್ದೆ ಮಾತಾಡ್ತಾನೆ. ಇದನ್ನ ಗಮನಿಸೋ ಅವಳು ಕೇಳ್ತಾಳೆ ಯಾಕೋ ನನ್ ಕಣ್ಣ ಕೂಡ ನೋಡ್ತಾ ಇಲ್ಲ, ನನ್ನ ನೋಡಿ ನೀನ್ ಮಾತಾಡಲ್ವಾ ಅಂದಾಗ ಅವನೇನು ಮಾತಾಡಲ್ಲ. ನನ್ಗೆ ನಿನ್ನ ನೋಡಿ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ವಿಂಡೋನ ಕ್ಲೋಸ್ ಮಾಡ್ಬಿಟ್ಟ. ಇವಳಿಗೆ ತುಂಬಾನೇ ಬೇಜಾರಾಗೋಯ್ತು. ಹಂಗೆ ಕೆಲವು ತಿಂಗಳು ಕೆಲವು ವರ್ಷ ಅಂತ ಹೋಗುತ್ತೆ. ಸೀಸನ್ ಕೂಡ ಚೇಂಜ್ ಆಗೋಯ್ತು. ಅಂದ್ರೆ ಇಷ್ಟು ದಿನ ಹೈಸ್ಕೂಲ್ ಅಲ್ಲಿ ಇದ್ರಲ್ವಾ, ಅವ್ರ ಹೈಸ್ಕೂಲ್ ಎಲ್ಲ ಮುಗಿಸಿ ಅವ್ರ ಹೈಯರ್ ಸ್ಟಡೀಸ್ ಗೆ ಬೇರೆ ಜಾಗಕ್ಕೆ ಹೋಗಿ ಕೂಡ ಶುರು ಮಾಡ್ಬಿಟ್ರು. ಅಂದ್ರೆ ಇವಳು ಬಂದು ಸಿಯೋಲ್ಗೆ ಹೋಗ್ಬೇಕು ಅಂತ ಎಲ್ಲ ಪ್ಯಾಕ್ ಮಾಡ್ಕೊಂಡಿರ್ತಾಳೆ. ಇನ್ನು ಡಾಂಗ್ ನನೇ ಲವ್ ಮಾಡ್ತಿದ್ದಾಳೆ ಅಂತ ಕಾಣಿಸುತ್ತೆ. ಅವನ ಜೊತೆನೆ ಫೋನ್ ಅಲ್ಲಿ ಮಾತಾಡ್ತಾ ಇರೋದು. ಹಂಗೆ ಮಾತಾಡ್ಕೊಂಡು ವಿಂಡೋ ಹತ್ರ ಹೋದಾಗ ಇವರಿಬ್ರು ಮಾತಾಡ್ಕೊಳ್ಳಕ್ಕೆ ಅಂತ ವಿಂಡೋ ಹತ್ರ ಒಂದು ಬೆಲ್ ನ ಸೆಟ್ ಮಾಡಿ
ಮಾಡಿರ್ತಾರಲ್ಲ ಆ ಥ್ರೆಡ್ ಕಟ್ ಆಗಿರೋದನ್ನ ಗಮನಿಸ್ತಾಳೆ. ತುಂಬಾನೇ ಫೀಲ್ ಮಾಡ್ತಾಳೆ. ಆ ಕಡೆ ನೋಡಿದ್ರೆ ಹೀರೋ ಕಾಣಿಸ್ತಾನೆ ಇಲ್ಲ. ಅವ್ನಿಗೊಂದು ಗುಡ್ ಬೈ ಕೂಡ ಹೇಳಕ್ ಆಗ್ಲಿಲ್ವೆ ಅಂತ ಫೀಲಿಂಗ್ ಅಲ್ಲಿ ರೈಲ್ವೆ ಸ್ಟೇಷನ್ ಗೆ ಬಂದ್ರೆ ಹೀರೋ ಡೈರೆಕ್ಟ್ ಆಗಿ ರೈಲ್ವೆ ಸ್ಟೇಷನ್ ಹತ್ರ ಬಂದಿರ್ತಾನೆ. ಹಂಗೆ ಹೀರೋಯಿನ್ ಹತ್ರ ಮಾತಾಡಕ್ಕೆ ಸ್ವಲ್ಪ ಹತ್ರ ಬರ್ತಾನೆ. ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಚಿಕ್ಕ ವಯಸ್ಸಲ್ಲಿ ಅನ್ಕೊಳ್ದೆ ಇವ್ರ ಹತ್ರ ಮಾತಾಡಕ್ಕೆ ಅಂತ ಬೆಲ್ ನ ಸೆಟ್ ಮಾಡಿದ್ರಲ್ಲ, ಆ ದಾರ ಕಟ್ ಆಗ್ಬಿಟ್ಟಿರುತ್ತೆ. ಅದನ್ನ ಹೀರೋನೇ ಟಕ್ ಅಂತ ಹಿಡಿದು ಆ ಟೈಮಲ್ಲಿ ಒಂದು ನಾಟ್ ನ ಹಾಕಿರ್ತಾನೆ. ನಮ್ ಮಧ್ಯೆ ಇರೋ ಕನೆಕ್ಷನ್ ಯಾವತ್ತಿಗೂ ಈ ತರ ಲೂಸ್ ಆಗದೆ ಇರ್ಲಿ ಅಂತ. ಚಿಕ್ಕ ವಯಸ್ಸಲ್ಲಿ ಇವ್ರ ಮಧ್ಯೆ ಒಂದು ಈಗೋ ಬಂದಾಗ ಡಿಸ್ಟೆನ್ಸ್ ಇವ್ರು ಮಾತಾಡ್ಕೊಳ್ದಾದ ಕೂಡ ಈ ಹಗ್ಗ ಕಟ್ ಆಗಿರ್ಲಿಲ್ಲ. ಬಟ್ ಇವಾಗ ಕಟ್ ಆಗಿದ್ಯಲ್ಲ ಅಂತ ಯೋಚನೆ ಮಾಡ್ತಾಳೆ. ಅಷ್ಟೇ ಅಲ್ಲ, ನಮ್ ಹೀರೋಗೆ ಹೀರೋಯಿನ್ ಮೇಲೆ ಯಾವಾಗಿಂದನೋ ಫೀಲಿಂಗ್ಸ್ ಇದ್ದಿದೆ. ಅವತ್ತು ಅವಳು ಸೈಕಲ್ ಬಿದ್ದು ಹೊಡೆದೋಗ್ಬಿಟ್ಟಿತ್ತಲ್ವಾ, ಅವಳನ್ನ ಇವ್ನ್ ಕರ್ಕೊಂಡ್ ಹೋಗ್ಬೇಕಂತ ಹೇಳ್ಬಿಟ್ಟೆ ಅವ್ರ ಮನೆ ಹೊರಗಡೆ ಬಂದು ವೇಟ್ ಮಾಡ್ತಾ ಇರ್ತಾನೆ ಅವಳು ಹೊರಗಡೆ ಬರ್ಲಿ ಅಂತ. ಅವಳು ಕರೆಕ್ಟ್ ಆಗಿ ಗೇಟ್ ಹತ್ರ ಬರೋಷ್ಟ್ರಲ್ಲಿ ಇವ್ನ್ ಕೂಡ ಅವಾಗ ತಾನೇ ಮನೆಯಿಂದ ಹೊರಗಡೆ ಬರೋ ತರ ಸೀನ್ ಹಾಕೊಂಡು ಹೊರಗಡೆ ಬರ್ತಾನೆ. ಅವಳನ್ನ ಮೀಟ್ ಮಾಡಿ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದ. ಅಷ್ಟೇ ಅಲ್ಲ, ಅವತ್ತು ಇವ್ನ್ಗೆ ತುಂಬಾನೇ ಫೀವರ್ ಇತ್ತಲ್ವಾ, ಇವಳನ್ನ ಹಾಸ್ಪಿಟಲ್ ಗೆ ಕೂಡ ಕರ್ಕೊಂಡು ಹೋಗು ಅಂತ ಕೇಳಿದಾಗ ಅವಳು ಕೂಡ ಬಂದಿರೋದಿಲ್ವಲ್ಲ. ಅವತ್ತು ಡಾಂಗ್ ಛತ್ರಿನ ಎತ್ಕೊಂಡ್ಬಂದು ಇವಳನ್ನ ಮನೆವರೆಗೂ ಕರ್ಕೊಂಡ್ ಬಂದಿದ್ದಲ್ವಾ. ಅವತ್ತು ಅಷ್ಟು ಮಳೆ ಅಂತ ಕೂಡ ನೋಡದೆ ಛತ್ರಿನ ತಗೊಂಡು ಅವಳನ್ನ ಕರ್ಕೊಂಡ್ ಬರ್ಬೇಕು ಅಂತ ಹೋಗಿರ್ತಾನೆ. ಕರೆಕ್ಟ್ ಆಗ ಲೈಬ್ರರಿ ಹತ್ರನೇ ಕೆಳಗಡೆ ಡಾಂಗು ಮತ್ತೆ ಹೀರೋಯಿನ್ ಇಬ್ರು ಮಾತಾಡ್ತಾ ಇರೋದನ್ನ ಗಮನಿಸ್ತಾ. ಅವಾಗ ಮಾತ್ರ ಅಲ್ಲ, ಅವಾಗ ಅವ್ರು ಮೀಟ್ ಮಾಡಿ ಮಾತಾಡ್ಕೊಳ್ಳೋದಲ್ಲ ಇವ್ನ್ ಗಮನಿಸ್ತಾನೆ ಇದ್ದ. ಇವಾಗ ಡೈರೆಕ್ಟ್ ಆಗಿ ಪ್ರೆಸೆಂಟ್ ಹೀರೋಯಿನ್ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಹೇ ಇವ್ನ್ ಹೆಂಗಿದ್ಯಾ ಅಂತ ಕೇಳ್ತಾನೆ. ಅವಳಿಗಂತೂ ತುಂಬಾನೇ ಬೇಜಾರಾಗುತ್ತೆ. ನಾನ್ ಚೆನ್ನಾಗೇ ಇದ್ದೀನಿ, ಆದ್ರೆ ನೀನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬಿಟ್ಟೆ ಅಲ್ವಾ ಅಂತ ಕಣ್ಣಲ್ಲಿ ನೀರ್ ಹಾಕೊಂಡು ಕೇಳ್ತಾಳೆ. ಅವ್ನ್ ಹೇಳ್ತಾನೆ, ನಿನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬಿಟ್ಟು ನಾನ್ ಮಾತ್ರ ಸಂತೋಷವಾಗಿದ್ನ, ನನ್ಗೂ ತುಂಬಾನೇ ಕಷ್ಟವಾಗಿತ್ತು ಅಂತಂದಾಗ ಅವಳಿಗಂತೂ ಅಳುನೇ ಬಂದ್ಬಿಡುತ್ತೆ. ಇವ್ ನಂಗೆ ಅವಳ ಕಣ್ಣೆಲ್ಲ ಒರೆಸ್ಬಿಟ್ಟು ದಯವಿಟ್ಟು ನನಗ್ ಕ್ಷಮಿಸ್ಬಿಡು, ನಿನ್ನ ಹೆಂಗ್ ಫೇಸ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗಿಲ್ಲ, ನಿನ್ನ ಹತ್ರ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ನನ್ಗೆ ಗೊತ್ತಾಗ್ದೇನೆ ನಿನ್ ಎದುರುಗಡೆ ನಾನ್ ಬರ್ಲಿಲ್ಲ, ನಿನ್ನ ಹತ್ರ ಮಾತಾಡಿಲ್ಲ ಅಂತ ತುಂಬಾ ಫೀಲ್ ಮಾಡಿ ಹೇಳ್ತಾನೆ. ಆದ್ರೆ ನಾನು ಇವಾಗ ಬಂದು ನಿನ್ನ ಹತ್ರ ಮಾತಾಡಿಲ್ಲ ಅಂತಂದ್ರೆ ಯಾವತ್ತಿಗೂ ನಿನ್ನ ಮತ್ತೆ ನೋಡಕ್ ಆಗಲ್ವೇನೋ ಅಂತ ನನ್ಗೆ ಅರ್ಥ ಆಯ್ತು. ಅದ್ರಿಂದಾನೇ ನಿನ್ನ ಒಂದ್ಸತಿ ನೋಡ್ಬೇಕು ಮಾತಾಡ್ಬೇಕು ಅಂತ ಹೇಳಿ ನಿನ್ಗೆ ಫೈನಲ್ ಆಗಿ ಒಂದು ಗುಡ್ ಬೈ ಹೇಳಕ್ಕೆ ಅಂತ ಬಂದಿದೀನಿ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೇಳ್ತಾನೆ. ಅವಳಿಗೂ ತುಂಬಾನೇ ಹಾರ್ಟ್ ಟಚ್ ಆಗ್ಬಿಡುತ್ತೆ. ಅದೇ ಟೈಮ್ ಅಲ್ಲಿ ಇವಳು ಹತ್ಬೇಕಾಗಿರೋ ಟ್ರೈನ್ ಕೂಡ ಬರ್ತಾ ಇದೆ. ಆದ್ರೆ ಟಕ್ ಅಂತ ಹೀರೋ ಅವಳನ್ನ ಹಿಡ್ಕೊಂಡು ಟೈಟ್ ಆಗಿ ಹಗ್ ಮಾಡ್ಕೊಂತಾನೆ. ಈ ಹಗ್ ಏನಕ್ಕೋಸ್ಕರ ಅಂತ ನಿಮ್ಗೆ ಅರ್ಥ ಆಯ್ತಾ? ಫಿಲ್ಮ್ ಸೆಂಟರ್ ಅಲ್ಲಿ ನೋಡಿರ್ತೀವಿ, ಹೀರೋಯಿನ್ ಹೇಳ್ತಾಳೆ ಒಂದು ಲವ್ ಸ್ಟೋರಿಯಲ್ಲಿ ಕಿಸ್ಸಿಂಗ್ ಸೀನ್ ಅಲ್ಲಿ ಆ ಮೂವಿ ಎಂಡ್ ಆಯ್ತಂತಂದ್ರೆ ಅವ್ರ ಲವ್ ಸ್ಟೋರಿಗೆ ಏನೋ ಒಂದು ಎಂಡ್ ಕಾರ್ಡ್ ಹಾಕದಂಗೆ ಫೀಲ್ ಆಗುತ್ತೆ. ಆದ್ರೆ ಮೂವಿ ಎಂಡ್ ಆಗವಾಗ ಹಗ್ ಮಾಡ್ಕೊಂಡ್ರೆ ಅವ್ರ ಲವ್ ಸ್ಟೋರಿ ಇಲ್ಲಿಗೆ ಎಂಡ್ ಆಗಿಲ್ಲ, ಇನ್ನು ಕಂಟಿನ್ಯೂಷನ್ ಇದೆ ಅಂತ ಗೊತ್ತಾಗುತ್ತೆ ಅಂತ. ಮೀನ್ಸ್ ಆತರ ಥಾಟ್ ಅಲ್ಲಿ ಇವಳು ಹೇಳಿರ್ತಾಳಲ್ಲ, ಅದನ್ನ ಇವನು ಮನ್ಸಲ್ಲಿ ನೆನ್ಪಿಟ್ಕೊಂಡು ನಮ್ಗೆ ಎಂಡ್ ಅನ್ನೋದು ಇರೋದಿಲ್ಲ, ನಾವ್ ಯಾವತ್ತಿಗೂ ಇರ್ತೀವಿ ಅಂತ ಹೇಳ್ತಾನೆ. ಅಂದ್ರೆ ಇದನ್ನ ನೀವು ಪಾಸಿಟಿವ್ ಆಗು ಎತ್ಕೋಬಹುದು ಅಥವಾ ನೆಗೆಟಿವ್ ಆಗು ಎತ್ಕೋಬಹುದು. ಹೀರೋಯಿನ್ಗೆ ಹೀರೋಯಿನ್ ಮೇಲೆ ಫೀಲಿಂಗ್ಸ್ ಇದೆ, ಬಟ್ ಹೀರೋಯಿನ್ಗೆ ಇಲ್ಲ. ಮತ್ತೆ ಇವ್ರು ಲಾಸ್ಟ್ ಹಗ್ಗಲ್ಲೇ ಗೊತ್ತಾಗುತ್ತೆ ಈ ಫಿಲ್ಮ್ ಇಲ್ಲಿಗೆ ಮುಗಿಯಲ್ಲ ಅಂತ. ಬಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ಎಲ್ಲಿ ಅಂತ ಕೇಳ್ಬೇಡಿ, ಮೂವಿ ಇರೋದೇ ಇಷ್ಟು. ಸೆಕೆಂಡ್ ಪಾರ್ಟ್ ನ ನೀವೇ ಮೈಂಡ್ ಅಲ್ಲಿ ಓಡಿಸ್ಕೊಳ್ರಿ ಏನಾಗುತ್ತೋ ಮುಂದಕ್ಕೆ ಅಂತ. ಮೋಸ್ಟ್ಲಿ ಹೀರೋಯಿನ್ಗೆ ಬ್ರೇಕಪ್ ಆಗ್ಬಿಟ್ಟು ಹೀರೋ ಹತ್ರ ಪ್ಯಾಚ್ ಅಪ್ ಕೂಡ ಆಗ್ಬೋದು. ಸೆಕೆಂಡ್ ಪಾರ್ಟ್ ಮೂವಿನ ತೆಗೆದ್ರೆ ಆ ತರನೇ ಸ್ಟೋರಿ ಬರ್ಬೋದೇನೋ. ಯಾಕಂದ್ರೆ ಈ ಮೂವಿಯಲ್ಲಿ ಲಾಸ್ಟ್ ಅಂಡ್ ಫೈನಲ್ ಅಲ್ಲಿ ತೋರಿಸಿರ್ತಾರೆ ಈ ಮೂವಿಗೆ ಎಂಡ್ ಕಾರ್ಡ್ ಇಲ್ಲ ಅಂತ. ಯಾಕಂದ್ರೆ ಅವ್ನು ಹಗ್ ಮಾಡ್ಕೊಂಡ, ಸೊ ಇವ್ರ ಲವ್ ಸ್ಟೋರಿಗೆ ಕೂಡ ಒಂದು ಎಂಡ್ ಕಾರ್ಡ್ ಇಲ್ಲ ಅಂತ ತಾನೇ ಅರ್ಥ. ಬಟ್ ಇದಕ್ ಮೇಲೆ ಮೂವಿ ಇಲ್ಲ, ಇದೊಂದು ಸಿಂಪಲ್ ಆಗಿರೋ ಒಂದು ಸಣ್ಣ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಬಟ್ ತುಂಬಾನೇ ಹಾರ್ಟ್ ಟಚ್ ಆಗೋ ತರ ಇತ್ತಲ್ವಾ. ಸ್ಕೂಲ್ ಲವ್ ಸ್ಟೋರಿ, ನಿಮ್ಗೆ ಯಾರಿಗಾದ್ರೂ ಸ್ಕೂಲ್ ಅಲ್ಲಿ ಲವ್ ಸ್ಟೋರೀಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಮತ್ತೆ ಮುಖ್ಯವಾಗಿ ಹೇಳ್ಬೇಕು, ನನ್ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ. ನೀವು ಲೈಕ್ ಮಾಡೋದ್ರಿಂದ ನನ್ಗೆ ಅದಷ್ಟು ಸಪೋರ್ಟಿವ್ ಆಗಿರುತ್ತೆ, ನನ್ ವಿಡಿಯೋ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ. ನಿಮ್ ದಯೆಯಿಂದ ಆದಷ್ಟು ಬೇಗ 1 lakh ಸಬ್ಸ್ಕ್ರೈಬರ್ಸ್ ನ ರೀಚ್ ಮಾಡಬಹುದು. ಓಕೆ ದೆನ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಯಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.